Yes, we are in class number 20. There are three formulas, two definitions here. We will be on learning of A inverse formula. Then A into adjoint A ಅಥವಾ adjoint into A ಏನು ಬರುತ್ತೆ ಇವೆರಡು ಒಂದೇ ಕ್ವಶನ್ ಆನ್ಸರ್ ಸೆಪರೇಟ್ ಬರುತ್ತೆ. Then these two are definitions. Again this is formula. Totally we have 5 concepts on the board. Please listen carefully. How many formulas are there? 3 formulas. Which are them? First one, second one, fifth one are the formulas. What about third and fourth? These are the definitions. See one by one. I think in last class I have discussed the inverse formula. I don't know, I forgot it. Let it be. Yes. To find A inverse, we have already learned the 3 more steps by using elementary operation. ಅದೆಲ್ಲ ಇಲ್ಲಿ ಬಂದಿರತಕ್ಕಂಥದ್ದು ಅನದರ್ ಫಾರ್ಮುಲಾ. ಬಟ್ ಆ ಮೆಥಡ್ ಮಾಡ್ಕೊ ಅಥವಾ ಈ ಮೆಥಡ್ ಆದರೂ ಮಾಡ್ಕೊ, ಎ ಇನ್ವರ್ಸ್ ಹೆಂಗಾದರೂ ಮಾಡ್ಕೊ, ನಿನಗೆ ಒಂದೇ ಆನ್ಸರ್ ಬರುತ್ತೆ. ಅದಕ್ಕೆ ನಾವು ಒಂದು ಕಡೆ ಇನ್ವರ್ಸ್ ಆಫ್ ಎನ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಯೂನಿಕ್ ಅಂತ ಪ್ರೂವ್ ಮಾಡಿದ್ವಿ. ಯೂನಿಕ್ ಅಂತಂದರೆ ಒಂದೇ. ಎಸ್, ಎ ಇನ್ವರ್ಸ್ ಫಾರ್ಮುಲಾ 1/ಡಿಟರ್ಮಿನೆಂಟ್ ಎ ಇಂಟು, ದಯವಿಟ್ಟು ಇದನ್ನು ಮಾಡ್ಯುಲಸ್ ಆಫ್ ಎ ಅಂತ ಯಾರು ಕಳೆಯೋಂಗಿಲ್ಲ, 1/ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಏನು ಮ್ಯಾಟ್ರಿಕ್ಸ್ಗೆ ಆಚೆ ಕಡೆ 1/ಡಿಟರ್ಮಿನೆಂಟ್ ಡಿವೈಡ್ ಮಾಡಬೇಕು, ಬರೋದೇ ಫಾರ್ಮುಲಾ ಎ ಇನ್ವರ್ಸ್. ಹಾಗೆಯೇ ದಿಸ್ ಇಸ್ ಆಲ್ಸೋ ಫಾರ್ಮುಲಾ ಎ ಇಂಟು ಅಡ್ಜಾಯಿಂಟ್ ಎ ಅಥವಾ ಅಡ್ಜಾಯಿಂಟ್ ಎ ಇಂಟು ಎ. ಏನೇ ಕೇಳಲಿ ಇನ್ನು ಮುಂದೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂತ ಆನ್ಸರ್ ಬರೀತೀವಿ. ನಾನು ಸಪೋಸ್ ಇನ್ ಡಿಟರ್ಮಿನೆಂಟ್ಸ್ ಟಾಪಿಕ್ ಆರ್ ಇನ್ ಮ್ಯಾಟ್ರಿಕ್ಸ್ ಟಾಪಿಕ್, ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಎ ಇಂಟು ಅಡ್ಜಾಯಿಂಟ್ ಅಂದಾಗ ಏನಿದೆ ಸರ್, ಎ ಕೊಟ್ಟಿರ್ತಾರೆ, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋಣ, ಅವೆರಡು ಮಲ್ಟಿಪ್ಲೈ ಮಾಡೋಣ. ತುಂಬ ಲೆಂತಿ ಪ್ರೊಸೆಸ್. 1 ಮಾರ್ಕ್ ಕೇಳಿದ್ರೆ ನೀನು 5 ಮಾರ್ಕ್ಸ್ 6 ಮಾರ್ಕ್ಸ್ ಅಷ್ಟು ಯಾರು ಮಾಡೋಕ್ಕೆ ಕೇಳಿದ್ರು. ಮತ್ತು ಹಾಗಾದರೆ ಬೇಡವಾ ಸರ್, ಎ ಕೊಟ್ಟಿರ್ತಾರೆ, ಅಡ್ಜಾಯಿಂಟ್ ಕಂಡಿಡ್ದು ಎ ಇಂಟು ಅಡ್ಜಾಯಿಂಟ್ ಮಲ್ಟಿಪ್ಲೈ ಮಾಡಿಕೊಡ್ದು ಸರ್, ಮಾಡಿಕೊಡ್ದು. ತಪ್ಪ ಸರ್, ತಪ್ಪಲ್ಲ, ಲೆಂತಿ. ಇನ್ನೇನು ಮಾಡ್ಬೇಕು ಸರ್, ಜಸ್ಟ್ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಕಂಡಿಡ್ದು ಮಲ್ಟಿಪ್ಲೈ ಮಾಡೋದ್ರ ಜೊತೆಗೆ ನೀನೊಂದು ಕೆಲಸ ಮಾಡು, ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಕಂಡಿಡಿ. 3x3 ಆಗ್ಬೋದು, 2x2 ಆಗ್ಬೋದು. ಬರೋ ಆನ್ಸರ್ ನಂಬರ್ ಆಗಿರುತ್ತೆ. ಯಾಕೆಂದರೆ ಡಿಟರ್ಮಿನೆಂಟ್ ಇಸ್ ಎ ನಂಬರ್, ನಾಟ್ ಎ ಮ್ಯಾಟ್ರಿಕ್ಸ್. ಎ ಅನ್ನೋ ಮ್ಯಾಟ್ರಿಕ್ಸ್ ತಗೊಂಡು ಡಿಟರ್ಮಿನೆಂಟ್ ಸಿಂಬಲ್ ಹಾಕ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದಾಗ ನಿನಗೆ ಸಮ್ 27 ಏನೋ ಅನ್ಕೋ. ಆ 27ಗೆ ಐ ಮಲ್ಟಿಪ್ಲೈ ಮಾಡೋದು. ಹೆಂಗೆ ಸರ್ 27ಗೆ ಐ ಮಲ್ಟಿಪ್ಲೈ ಮಾಡೋದು? ಇಫ್ ಇಟ್ ಇಸ್ 2x2 1 0 0 1 ಲೈಕ್ ದಿಸ್, ನೋಡಿ ಅರ್ಥ ಆಗುತ್ತೆ. If your matrix after expanding its determinant, suppose you are getting 27, then what is meant by determinant into I means 27 into I matrix. Multiply ಮಾಡಿದಾಗ ಇಷ್ಟೇ ಬರೋದು. That is the answer for this question. So please remember, this is the formula. A into adjoint A ಅಂದರೂ ಕ್ವಶನ್, adjoint A into A ಅಂದರೂ ಕ್ವಶನ್. ಹೇಗಾದರೂ ಮಲ್ಟಿಪ್ಲೈ ಮಾಡಿರಿ, your answer is determinant into I. That is formula. Then what about first one? First one also formula. What about second one? Second one also formula. What about third one? Third one also formula. Fifth one. Fifth one also formula. Please, I have written 2 similar confusion formulas on the same side of board. ಇಲ್ಲಿ ಎ ಇನ್ವರ್ಸ್ ಇದೆ, ಇಲ್ಲಿ ಡಿಟರ್ಮಿನೆಂಟ್ ಎ ಇನ್ವರ್ಸ್ ಇದೆ. ಓ ಸರ್, ಇದೇ ಫಾರ್ಮುಲಾ ತಗೊಂಡು ಅದಕ್ಕೆ ಡಿಟರ್ಮಿನೆಂಟ್ ಹಾಕ್ತಾರೆ. ತಪ್ಪು, ಮೂರ್ಖರಾಗಬೇಡಿ. ಜಸ್ಟ್ write determinant of A inverse is equals to 1/determinant A. It's enough. Please remember, ನಾನು ಟೈಪಿಂಗಲ್ಲಿ ಕೊಟ್ಟಿರ್ಬೋದು ಅಥವಾ ಕೊಡದೇ ಇರ್ಬೋದು. ಕೊಟ್ಟಿದ್ರೆ ಬಿಡ್ರೆ, ಕೊಟ್ಟಿಲ್ಲ ಅಂದರೆ ಬರ್ಕೊಳ್ಳಿ. We have completed 3 rememberable formulas. You have to remember to solve the problems. If they are asking to find A inverse, this is 5 marks. We have to do first adjoint A, then determinant A. We have to divide adjoint of a matrix by determinant A. If they are supposed to asking determinant of A inverse, nothing difference. This is just A inverse, this is determinant. Then you simply write 1/determinant A. This is formula for 1 mark also. This is formula, this is formula, this is formula. How many formulas are there? 3 formulas are there. Then what about these 2 concepts? Definitions. ಇದು ಪ್ರೂಫ್ ಇದೆ. ನಾನು ಮತ್ತೆ ಅದು ಪ್ರೂಫಿಗೆ ಬರ್ತೀನಿ. 3 ಮಾರ್ಕ್ಸ್ ಪ್ರೂಫ್ ಟೆಕ್ಸ್ಟ್ ಬುಕ್ ಕಲಿಯೋದ್ರಿಂದ ಎಕ್ಸಾಮಿಗೆ ಕೇಳಿದ್ರು ಹೇಳೋಕ್ಕಾಗೋದಿಲ್ಲ. ಎಸ್, ಎ ಇನ್ವರ್ಸ್ ಫಾರ್ಮುಲಾ ನೀವೆಲ್ಲಾದರೂ ನೋಟ್ ಮಾಡಿಕೊಂಡ್ರು ಪರವಾಗಿಲ್ಲ. ನೆಕ್ಸ್ಟ್ ಬರುತ್ತೆ ಸರ್, ಪರವಾಗಿಲ್ಲ. ಇವಾಗ ಎಲ್ಲಾದರೂ ನೋಟ್ಸಲ್ಲಿ ಎಲ್ಲರೂ ಸ್ಪೇಸ್ ಇದ್ದಾಗ ಇದೇ ಪೇಜಲ್ಲಿ ನಾವು ಯಾವುದೋ
ಏರಿಯಾ ಐ ಮೀನ್ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಪೇಜಲ್ಲಿದ್ದು ಆ ಬೇಸಿಕ್ಸ್ನೆಲ್ಲ ಹೇಳ್ಕೊಡ್ತಿದ್ದು, ಪ್ರಾಬ್ಲಮ್ಸ್ ಒಟ್ಟಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಎಲ್ಲರೂ ಒಂದು ಕಡೆ ಮಾರ್ಕ್ ಮಾಡ್ಕೊ, ಮತ್ತೇನು ಬರುತ್ತೆ 2-3 ಪೇಜಲ್ಲಿ ಇದ್ದರೆ ನಿನಗೇನು ಕೇಸ್ ಏನಾಗಲ್ಲ. ಎಲ್ಲಿ ಬೇಕಾದ್ರೆ ಬರ್ಕೊ, ಇದು ಪೇಜಿಗೆ ಇದ್ದಷ್ಟು ನಿನಗೆ ಬೆನಿಫಿಟ್. ಈಗೇನು ನಾವು ಈಗ ಟಾಪಿಕಲ್ಲಿ ಇದು ಪ್ರೆಸೆಂಟ್ ಟಾಪಿಕ್, ಅಲ್ಲಿಂದ ಒಂದು 5-6 ಪೇಜಲ್ಲಿ ಕಂಟಿನ್ಯೂಸ್ ಆಗಿ ಟಾಪಲ್ಲಿ ಬರ್ಕೊಂಬಿಡು, ಇದು ಟಾಪಲ್ಲಿ ಬರ್ಕೊಂಬಿಡು, ಬಾಕ್ಸ್ಗಳು ಹಾಕ್ಕೊಂಡು ಹೈಲೈಟ್ ಮಾಡ್ಕೊ, ಸಿಕ್ಕಾಗೆಲ್ಲ ಕಾಣಿಸ್ತಿದ್ರೆ ಬೆನಿಫಿಟ್. ಸೊ ಹಾಗಾದರೆ ಈ ಫಾರ್ಮುಲಾ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ 1/determinant A into adjoint ಅನ್ನೋದನ್ನ ಸದ್ಯಕ್ಕೆ ಅದು ಫಾರ್ಮುಲಾ ಅಷ್ಟೇ, ಪ್ರೂಫ್ ಇಲ್ಲ, ಒರೆಸ್ತಾ ಇದ್ದೀನಿ. ಎಸ್, ದರ್ ಇಸ್ ಎ ಪ್ರೂಫ್ ಫಾರ್ ದಿಸ್ ಫಾರ್ಮುಲಾ, ಅದಕ್ಕೆ ಅದನ್ನು ಒರೆಸಲಿಲ್ಲ. ದಿಸ್ ಇಸ್ ಆಲ್ಸೋ ಫಾರ್ಮುಲಾ, ಇಫ್ ಯು ವಾಂಟ್ ಟು ಪ್ರೂವ್ ವಿ ಕ್ಯಾನ್ ಪ್ರೂವ್, ಬಟ್ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. 2 ಮಾರ್ಕ್ಸ್ಗೆ ಏನಾದರೂ ಫಾರ್ಮುಲಾ ಪ್ರೂವ್ ಮಾಡಿದರೆ ತುಂಬ ಸಿಂಪಲ್ಲಾಗಿ ಮಾಡಿಕೊಡ್ತೀನಿ. ಈಗ ನಾನು ಏನು ಹೇಳ್ಕೊಟ್ನ ಅದರಲ್ಲಿ ಯಾವುದು ಪ್ರೂಫ್ ಇದೆಯಪ್ಪ ಅಂತಂದರೆ ಇದೊಂದೇ ಒಂದು. ಅಕಸ್ಮಾತ್ ಕೇಳಿದ್ರೆ ಇದು ಕೇಳ್ಬೋದು, ಸೊ ಮಾಡಿಕೊಟ್ಬಿಡ್ತೀನಿ. ಯಾಕೆ ಸ್ಪೇಸ್ ಬೇರೆ ಬಿಟ್ಟಿರ್ತೀನಿ ನಾನು ನೋಟ್ಸಲ್ಲಿ. ಸಿಂಗ್ಯುಲರ್ ಮ್ಯಾಟ್ರಿಕ್ಸು, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸು ಕೇಳಿಸ್ಕೊಂಡಿರಿ. ಇದು ಪ್ರೂಫ್ ಮುಗಿಸಿದ ಮೇಲೆ ನನಗೆ ಮತ್ತೆ ಅಲ್ಲಿಗೆ ಬರ್ತೀನಿ. ಇಲ್ಲಾಂದರೆ ಹೇಳ್ಕೊಡ್ಬಿಡ್ತೀನಿ, ಕಳೆದು ಬಿಡಿ ಒಂದೇ ಸಲ. ಸುಮ್ಮನೆ ಯಾಕೆ ಮತ್ತೆ ಬರೆಯೋದು, ಬೋರ್ಡ್ ಹರಿಸ್ತಾ ಇದ್ದೀನಿ. ಎಸ್ ಪ್ಲೀಸ್ ಕಮ್ ಟು ಡೆಫಿನೇಷನ್. I am in the definition of singular matrix and non-singular matrix. These two are new words to heard. After completion of A inverse, after completion of A into adjoint A formula, after completion of determinant of A inverse formula, we will be on definitions of singular matrix and non-singular matrix. Please listen carefully. Every definition is important. Meaningful definition. Don't write meaningless definition. ನೀನು ಹಾರ್ಟ್ ಆಫ್ ದಿ ಡೆಫಿನೇಷನ್ 1 ವರ್ಡ್ 2 ವರ್ಡ್ ಇನ್ನು ಚೆನ್ನಾಗಿ ನೆನಪಿರೋದನ್ನ ಇಟ್ಕೊಂಡು ಬೇರೆದನ್ನೆಲ್ಲ ಬಿಟ್ಟಾಗ್ತಾರೆ, ಅದಕ್ಕೆ ನೀವು ಮಾರ್ಕ್ಸ್ ಕಟ್ ಆಗ್ತದೆ. ಪ್ಲೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಟ್ಸಲ್ಲಿ ಇದೆಲ್ಲೋ ಪ್ರಿಂಟ್ ಮಿಸ್ಟೇಕ್ ಇದೆ, ನಾನು ತೋರಿಸ್ತೀನಿ ಆ ಪ್ರಿಂಟ್ ಮಿಸ್ಟೇಕ್ ಏನು ಅಂತ. ದಯವಿಟ್ಟು ನೀವು ಕರೆಕ್ಷನ್ ಮಾಡ್ಕೋಬೇಕು. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಪ್ಲೀಸ್ ಕ್ಯಾಚ್ ದಿಸ್ ಪಾಯಿಂಟ್. ಏನಾಗಿರಬೇಕು ಸ್ಕ್ವೇರ್ ಮ್ಯಾಟ್ರಿಕ್ಸ್? ಅಲ್ಲಿಗೆ ನೀನು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಡಿಫೈನ್ ಮಾಡಬೇಕಾದ್ರೆ ಮ್ಯಾಟ್ರಿಕ್ಸ್ ಇನಿಷಿಯಲಿ ವಾಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. A square matrix capital A, this is not matrix A, this is grammatical A matrix, ಒಂದು matrix A, ಒಂದು an A ಯೂಸ್ ಮಾಡ್ತೀವಿ ನೋಡಿ ಆ ರೀತಿ. ದಿಸ್ ಇಸ್ ನಾಟ್ ಎ ಮ್ಯಾಟ್ರಿಕ್ಸ್, ದಿಸ್ ಸೆಂಟೆನ್ಸ್ ಫಾರ್ಮೇಷನ್ ಕ್ಯಾಪಿಟಲ್ ಆಲ್ಫಾಬೆಟ್ ಅಷ್ಟೇನೆ. ಇದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ, IJ ಬರೆದ್ರೆ ಬರಿ ಅಥವಾ ಬಿಟ್ರೆ ಬಿಡಿ. ಎ ಈಸ್ ಸೆಟ್ ಟು ಬಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ಮೀನಿಂಗ್ಫುಲ್ ಡೆಫಿನೇಷನ್. A square matrix capital A is said to be singular matrix if its determinant equals to 0. ಒಂದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಆಗಿ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದಾಗ 0 ಬಂದರೆ ಆ ಮ್ಯಾಟ್ರಿಕ್ಸ್ ಏನಂತ ಕರಿತೀವಿ ಇನ್ನು ಮುಂದೆ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಡಿಟರ್ಮಿನೆಂಟ್ ಅಂತ ಕರೀಬಾರ್ದು. ದೆನ್ ವಾಟ್ ಅಬೌಟ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್? ಸೇಮ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಈಸ್ ಸೆಡ್ ಟು ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ if determinant A not equals to 0, catch this point. Non-singular not equal to 0. Non-singular ಅನ್ನೋದನ್ನ ಕ್ಯಾಚ್ ಮಾಡಿ, ನಾನ್ ಸಿಂಗ್ಯುಲರ್ ಅನ್ನೋ ವರ್ಡನ್ನು ಕ್ಯಾಚ್ ಮಾಡಿ. ಇಲ್ಲಿ ನಾಟ್ ಈಕ್ವಲ್ಸ್ ಟು 0, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ಸ್ ಟು 0. ವಾಟ್ ಯು ಆರ್ ಗೋಯಿಂಗ್ ಟು ಬಿ ರೈಟ್? ಡಿಫೈನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ 0. ದೆನ್ ಯು ಲಾಸ್ ದಿ ಮಾರ್ಕ್. ಯಾರೇನು ಮಾಡೋಕ್ಕಾಗಲ್ಲ. ಮೀನಿಂಗ್ಲೆಸ್ ಡೆಫಿನೇಷನ್ಸ್ ಬರ್ಕೊಂಡು ಬಂದು ನನಗೂ ಮಾರ್ಕ್ ಬರುತ್ತೆ ಅಂತ ಕೌಂಟ್ ಮಾಡ್ಕೊಂಡು ನಿನ್ನಷ್ಟಿಗೆ ನೀನು ಇಟ್ಕೊಂಡಿದ್ರೆ ಅದು ಆ ಎಕ್ಸಾಮ್ ವ್ಯಾಲ್ಯೂಯೇಷನಲ್ಲಿ ಹೋಗಿರುತ್ತೆ, ಅದು ನಿನಗೆ ಬಿಟ್ಟಿದ್ದು. ಪ್ಲೀಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಪ್ರಾಪರ್ ವೇ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ, ದಿಸ್ ಇಸ್ ದ ಪ್ರಾಪರ್ ಇನಿಷಿಯಲ್ ಹಾರ್ಡ್ ಸ್ಟೆಪ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಈಸ್ ಸೆಡ್ ಟು ಬಿ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಮತ್ತು ಸಿಂಗ್ಯುಲರ್ ಅಂತ ಕೂಡ ಬರಬೇಡ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇಫ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 0. ಸಪೋಸ್ ಇಫ್ ಯು ಆರ್ ನಾಟ್ ರಿಟರ್ನ್ ಎ, ನಾನು ಪ್ರಿಂಟಲ್ಲಿ ಇದು ಬಿಟ್ಟಿದ್ದೀನಿ, ನೀವು ಸೇರಿಸ್ಕೋಬೇಕು. ದಯವಿಟ್ಟು ನಾನು ನೋಟ್ಸ್ ಕರೆಕ್ಷನ್ ಮಾಡಿದಾಗ ಬಯಸ್ಕೋಬಾರ್ದು. ಇದು ಎ ಬಿಟ್ಟಿದ್ದೀನಿ ನಾನು ಅಲ್ಲ, ಅಥವಾ ಬಂದಿದ್ರೆ ಬಿಡ್ರೆ, ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಓಲ್ಡ್ ನೋಟ್ಸ್ ಪ್ರಕಾರ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಸೆಟ್ ಟು ಬಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇಫ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0. ನೀನು ಇಲ್ಲಿ ಎ ಬರೀದಿರಾ, ಇಲ್ಲಿ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಬರೋ ಕ್ವಶನ್ ಮಾರ್ಕ್ ಇಡ್ತಾನೆ, ಇದೆಲ್ಲ ಡಿಫೈನ್ ಮಾಡಿದೆಯಾ ಅಂತ. ಮತ್ತೆ ಅದೇ ಥರ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಸೆಟ್ ಟು ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ if its determinant not equal to 0. for non-singular not equal to 0. ಅಲ್ಲಿಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬಂದರೆ ಆ ಡಿಟರ್ಮಿನೆಂಟ್ ಸಿಂಗ್ಯುಲರ್ ಡಿಟರ್ಮಿನೆಂಟ್ ಅನ್ನಲ್ಲ, ಆ ಡಿಟರ್ಮಿನೆಂಟ್ ಯಾವ ಮ್ಯಾಟ್ರಿಕ್ಸಿಂದ ಬಂತು ಆ ಮ್ಯಾಟ್ರಿಕ್ಸ್ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಬಂದರೆ
ಆ ಡಿಟರ್ಮಿನೆಂಟ್ ನಾನ್ ಸಿಂಗ್ಯುಲರ್ ಡಿಟರ್ಮಿನೆಂಟ್ ಅಂತ ಕರೆಯೋದು ತಪ್ಪು. ಆ ಡಿಟರ್ಮಿನೆಂಟು ಯಾವ ಮ್ಯಾಟ್ರಿಕ್ಸ್ ಇಂದ ಬಂತು ಆ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಡೆಫಿನೇಷನ್ಸ್. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್, ಇಂಟ್ರಡ್ಯೂಸ್ 3 ರಿಮೆಂಬರಬಲ್ ಫಾರ್ಮುಲಾಸ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. A inverse, A into adjoint ಅಥವಾ adjoint into both are same, answer is determinant A into I and determinant of A inverse is equal to 1 by determinant. ಆಗಲಿ ಇಂಥದ್ದು ಇಲ್ಲಿ ಬರ್ದಿದ್ದು, ಅದಕ್ಕೆ ಇಲ್ಲಿ ಮಾಡ್ಲಸ್ ತೊಗೊತೀವಿ ಸರ್, ಅಡ್ಜಾಯಿಂಟ್ಗೂ ತೊಗೊತೀವಿ ಸರ್, ತಪ್ಪಾಗುತ್ತೆ, ಮಾರ್ಕ್ ಕಟ್ ಆಗುತ್ತೆ. ಇದು ವಾಟ್ ಎವರ್ ಮೇ ಬಿ ದ ಆರ್ಡರ್, ದ ಫಾರ್ಮುಲಾ ಸೇಮ್. ಕನ್ಫ್ಯೂಸ್ ಮಾಡೋದಕ್ಕೆ, ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4x4 ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ಇನ್ವರ್ಸ್ ಅಂತಾರೆ. ನಮ್ಮ ಮ್ಯಾಥ್ಸರ್ ಪಾಠ ಮಾಡುವಾಗ ಆರ್ಡರ್ ಮೆನ್ಷನ್ ಮಾಡಿಲ್ಲ, ಅದಕ್ಕೆ ಇದಲ್ವೇನೋ ಫಾರ್ಮುಲಾ. ಏನೇ ಆರ್ಡರ್ ಮೆನ್ಷನ್ ಮಾಡಲಿ, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ 1 by determinant ಏನೇ ಆನ್ಸರು. For 2x2 also same answer, for 3x3 also same answer, for 4x4 also same answer. So this formula does not depending on order of a matrix. This formula does not depending on order of a matrix. Confuse ಮಾಡ್ಸಕ್ಕೆ ಅವನು ಕೊಡ್ತಾನೆ. ಇದು ಫಾರ್ಮುಲಾ. ಡಿಟರ್ಮಿನೆಂಟ್ ಎ 5 ಆದರೆ ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತಾನೆ. 1/5 ಬರೀಬೇಕೆ ಹೊರತು 1/mod 5 ಡಿಟರ್ಮಿನೆಂಟ್ 5 ಬರೀಬಾರ್ದು. ಡಿಟರ್ಮಿನೆಂಟ್ ಏನೇ 5. ಸೊ 3 rememberable formulas to solve the problems. 2 important definitions. Will be on the going concept of the 5 concepts of the 3 formulas, 2 definitions. Okay. Now we are going to prove this formula. ಇದಾದ್ರೆ ತಗೋ ಇದು ಪ್ರೂವ್ ಮಾಡಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೂವ್ ಮಾಡಿಕ್ಕವ್ರೆ. ಇದು ಸರ್, ಇದು ಬೇಕಾದರೆ 2 ಸ್ಟೆಪ್ಸಲ್ಲಿ ಮಾಡಾಕ್ಬೋದು, ತಪ್ಪೇನಿಲ್ಲ. ಪ್ರೂಫ್ ಕೇಳಲ್ಲ, ನನಗೆ ತಿಳಿದ ಮಟ್ಟಿಗೆ 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ರೈಟ್ ದ ಫಾರ್ಮುಲಾ ಫಾರ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಆಫ್ ಆರ್ಡರ್ 2x2 ಅಂದ್ರೂ ಅದೇ, 3x3 ಅಂದ್ರೂ ಅದೇ, 4x4 ಅಂದ್ರೂ ಅದೇ, 5x5 ಅಂದ್ರೂ ಅದೇ ಫಾರ್ಮುಲಾ. ಆಮೇಲೆ ಬೇಕಾದ್ರೆ ಪ್ರೂಫ್ ಮಾಡೋಣ. ನೋಡಿ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಸ್ಟಾರ್ಟ್ ಮಾಡೋದು ಬಿಟ್ಬಿಟ್ಟು ನೀನು ಏನಾದರೂ ಬರ್ಕೋ, ಮಾರ್ಕ್ಸ್ ಕೊಡೋದಿಲ್ಲ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಸ್ಟಾರ್ಟ್ ಮಾಡಿ ಇಲ್ಲಿ ಎ ಬಿಟ್ಟು ಅಂತ ಇಟ್ಕೋ, ಅವಾಗ ಇದು ಕ್ವಶನ್ ಮಾರ್ಕ್ ಇಡ್ತಾನೆ. ಎಲ್ಲಿಂದ ತಗೊಂಡೆ ಡಿಟರ್ಮಿನೆಂಟು, ಯಾವುದಕ್ಕೆ ತಗೊಂಡೆ ಡಿಟರ್ಮಿನೆಂಟ್, ನೀನು ಮ್ಯಾಟ್ರಿಕ್ಸ್ ಹೇಗೆ ತಗೊಂಡೆ, ಎಲ್ಲಿ ಹೇಳಿದ್ಯಾ ಮ್ಯಾಟ್ರಿಕ್ಸ್ ಎ, ಇಲ್ಲಿ ಹೇಳಬೇಕಿತ್ತು, ಇದು ಮ್ಯಾಟ್ರಿಕ್ಸ್ ಅಲ್ಲ. ಸೊ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನು ತಗೊಂಡು ನೀನು ಡಿಟರ್ಮಿನೆಂಟ್ ಈಸ್ ಈಕ್ವಲ್ 0 ಬರೆದಿದ್ರೆ ನಾನು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮಾರ್ಕ್ಸ್ ಕೊಡ್ತಾನೆ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಅಂತ ಸ್ಟಾರ್ಟ್ ಮಾಡಿ ಈ ಸೆಟ್ ಟು ಬಿ ನಾನ್ ಸಿಂಗ್ಯುಲರ್ ಅಂತ ಬರೆದು ಡಿಟರ್ಮಿನೆಂಟ್ ನಾಟ್ ಈಕ್ವಲ್ 0 ಬರೆದು ಕೊಡ್ತಾನೆ. ಇದಿಲ್ದಿರನು ಮಾರ್ಕ್ ಕೊಡಲ್ಲ, ಇದಿಲ್ದಿರನು ಮಾರ್ಕ್ ಕೊಡಲ್ಲ. ಕಂಪ್ಲೀಟ್ ಈ ಸ್ಟಾರ್ಟಿಂಗ್ ಇರಲೇಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಸಿಂಗ್ಯುಲರ್ ಆಗಲಿ ನಾನ್ ಸಿಂಗ್ಯುಲರ್ ಆಗಲಿ. ಇದೊಂದು ನಾನು 5 ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಒಂದು ಕಾನ್ಸೆಪ್ಟ್ ಲಾಸ್ಟ್ ಕ್ಲಾಸ್ದ ಕಂಟಿನ್ಯೂಷನ್. ಯಾವುದು? ಎ ಇನ್ವರ್ಸ್ ಫಾರ್ಮುಲಾ 1 by determinant into adjoint. ಸಮ್ವೇರ್ ಇಲ್ಲ ನೋಟ್ಸಲ್ಲಿ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ಒಂದು ಕಡೆ ಮಾರ್ಕ್ ಮಾಡ್ಕೋ. ಪೇಜ್ಗೆ ಇರಲಿ ಬಿಡಿ, ಏನು ಕೊಲ್ಲಾಗಿರೋದು. ಇದೊಂದು 5-6 ಪೇಜಲ್ಲಿ ಬರ್ಕೋ, ರೆಡ್ಡಿಂಗ್ ಪೆನ್ ತೊಗೊಂಡು. ಈ ಡೆಫಿನೇಷನ್ಸ್ ಏನು 5-6 ಪೇಜಲ್ಲಿ ಬರ್ಕೊಡ್ರಿ, ನಾನು 1 ಪೇಜಲ್ಲಿ ಪ್ರಿಂಟ್ ಹಾಕಿದೆ. ಈ ಫಾರ್ಮುಲಾ ಒಂದು 4-5 ಪೇಜಲ್ಲಿ ಬರ್ಕೋ. ಪೇಜ್ ತಿರುಗಿಸ್ತಾ ಇರೋ ಕಾಣಿಸ್ತಾ ಇರ್ಬೇಕು, ಅವಾಗ ಪರ್ಫೆಕ್ಟ್ ಆಗಿಬಿಡ್ತೀವಿ ನಾವು. Shall we go to proof of this formula? Yes, for 3 marks. Dead easy. So, while solving direct problems, please you have to use this formula. While proving this formula, ಇದು ಹೆಂಗೆ ಬಂತು ಅಂತ ಪ್ರೂವ್ ಮಾಡ್ಕೊಂಡು ಬರ್ತೀವಿ. ಒನ್ಸ್ ಪ್ರೂವ್ ಮಾಡಿದ್ಮೇಲೆ ಮತ್ತೆ ಪ್ರಾಬ್ಲಮ್ಸಲ್ಲಿ ನೀನು ಹಿಂಗೆ ಏಂಟ್ ಅಡ್ಜೆಂಟ್ ಮಾಡೋಂಗಿಲ್ಲ. ಡೈರೆಕ್ಟ್ ಈಗ ಈ ಕ್ವಶನ್ ನೋಡಿದ ತಕ್ಷಣ ಇದು ಬರ್ಕೊಂಡು ಹೋಗ್ತಾ ಇರೋದು ಪ್ರಾಬ್ಲಮ್ಸಲ್ಲಿ. ಬಟ್ ಇವಾಗ ಪ್ರೂವ್ ಕೇಳಿದ್ದಾರೆ, ಹೆಂಗೆ ಬಂತು ಅಂತ ಪ್ರೂವ್ ಮಾಡ್ತಾ ಇದ್ದೇನೆ. ಆಗ್ಬೋದಾ? ಎಸ್. ಕ್ವಶನ್ ಈಸ್ 2 parts, ಆನ್ಸರ್ ಇಸ್ ಸಿಂಗಲ್ ಪಾರ್ಟ್. ಇಷ್ಟು ಕೇಳಿದ್ರು ಇದೆ ಆನ್ಸರ್, ಇಷ್ಟು ಕೇಳಿದ್ರು ಅದೇ ಆನ್ಸರ್. ಯಾವುದು ಅಂತ ಹೇಳೋಣ. ಸೊ ಜಸ್ಟ್ 3 steps. A is equals to A1 B1 C1, A2 B2 C2, A3 B3 C3. What is meant by adjoint? Transpose of a cofactor matrix. How to find cofactors of alphabets? ಕ್ಯಾಪಿಟಲ್ಸ್ ಬರೆದ್ರೆ ಸಾಕು ಅಂತ ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ. A3 B3 C3. These are the cofactors of this matrix? Yes. Does it adjoint? No. Find the cofactors of all 9 elements. Take a transpose. Then that becomes a adjoint A. If these are numbers, we have to find 9 cofactors and replace every number by that cofactor. That is a cofactor matrix. These are not numerical example. This is English alphabets. So we need not to find every cofactor of 9 elements. It is enough to write its capital letters. That is the offer in this topic. Does it adjoint? No. Take a transpose. A1 B1 C1, A2 B2 C2, A3 B3
C3. Now adjoint is completed. A ರೆಡಿ ಇದೆ, ಏನು A1 B1 C1, A2 B2 C2, A3 B3 C3. ಅಡ್ಜಾಯಿಂಟ್ ರೆಡಿ ಇದೆ. ಇದೆಲ್ಲ ಇದು A1 B1 C1, A2 B2 C2, A3 B3 C3. ಇದು ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಒಂದು 1 ಮಾರ್ಕ್ ಕ್ವೆಶನ್ ತೋರಿಸ್ತೀನಿ. ಆ ಬೇಸಿಸ್ ಮೇಲೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಪ್ಲೀಸ್ ಲಿಸನ್ ಕೇರ್ಫುಲಿ. ಅಬ್ಬೋ ದೊಡ್ಡ ಮ್ಯಾಟ್ರಿಕ್ಸ್ ಹಾಕ್ಬಿಟ್ರೆ ಮ್ಯಾಕ್ಸ್ ಸಾರು ಏನು ಕೊಳ್ಳೋಗಿಲ್ಲ. ವಾಟ್ ಈಸ್ ದ ಸಿಂಬಲ್? ಇಂಟು. ಶಲ್ ವಿ ಮಲ್ಟಿಪ್ಲೈ? ಎಸ್. ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್. ಕರೆಕ್ಟ್ ಇದೆಯೋ ಇಲ್ಲೋ ನೀವೇ ಹೇಳಬೇಕು. ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್ B1 B2 C1 C2. First row with last column A1 A3 B1 B3 C1 C3. First row with all columns is over. Then come to second row A2 A1 plus B2 B1, second row with first column, plus C2 C1, first second row with first column. Second row with second column A2 A2 plus B2 B2 plus C2 C2, second row with second column. Next, second row with last column A2 A3 plus B2 B3 plus C2 C3. Are you under the sight of camera? Yes, I think. Yes. Now A3 A1 plus B3 B1 plus C3 C1, last with first column A3 A2 plus B3 B2 plus C3 C2. Next, A3 A3 plus B3 B3 plus C3 C3. ಎಸ್, ನಿಮ್ಮ ಮನೆ ಮುಂದೆ ಮಣ್ಣಲ್ಲಿ ಕೋಳಿಗಳು ಓಡಾಡ್ದಂಗಿದೆ. ದಯವಿಟ್ಟು ಆ ಥರ ಫೀಲ್ ಆಗಬೇಡಿ. ಇವರು ಪಾಸಿಟಿವ್ ಫೀಲಿಂಗ್ ಹೇಳಿಸ್ಟು ಪಾಸಿಟಿವ್ ಸ್ಟೆಪ್ಸ್, ನೆಗೆಟಿವ್ ಫೀಲಿಂಗ್ ಹೇಳಿಸ್ಟು ನೆಗೆಟಿವ್ ಸ್ಟೆಪ್ಸ್. ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ. ಯಪ್ಪ ಏನೋ ಬರೋದಿಕ್ಕವ್ರಿಲ್ಲ ಅಂತ ನೆಗೆಟಿವ್ ಅದು ನಿಂಗೆ ಮಾಡೋದು ಈ ಸ್ಟೆಪ್ಪಲ್ಲೇ ಹೋಗ್ತೀಯಾ? ಅಷ್ಟು ಈಸಿಯಾಗಿದೆ ನೋಡಿ. ಇಲ್ಲಿ ನಾನು ಪ್ಲಸ್ ಬರೆಯೋದು ಬಿಟ್ಟಿದ್ದೇನೆ, ಬರೀತಾ ಇದ್ದೀನಿ. ನಿಮಗೊಂದು 1 ಮಾರ್ಕ್ ಕ್ವೆಶನ್ ವಿಚಾರ ಹೇಳಕ್ಕೆ ಕೊಟ್ಟಿದ್ದೀನಿ ನಾನು. ನೀವು ಸ್ಪಂದಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ಲಾಸ್ಟ್ ಕ್ಲಾಸಲ್ಲೇ ದ ಸಮ್ ಆಫ್ ನೋಡಿ ಪ್ಲಸ್ ಸಿಂಬಲ್, ದ ಪ್ರಾಡಕ್ಟ್ ಆಫ್ ನೋಡಿ ಇಲ್ಲಿ ಸ್ಮಾಲ್ A1 B1 C1ಗೆ ಕ್ಯಾಪಿಟಲ್ A1 B1 C1ಗೆ ಇಂಟು ಸಿಂಬಲ್ ಇದೆ. ದ ಸಮ್ ಆಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ಫಸ್ಟ್ ತಗೊಂಡಿದ್ದೀನಿ. ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್, ಅದರ್ ವೇ ಕೋಫ್ಯಾಕ್ಟರ್ಸ್ A1 B1 C1 ಕೋಫ್ಯಾಕ್ಟರ್ಸ್ ಏನಿರ್ತವೆ? A2 B2 C2 ಇರ್ತವೆ. ಸಾರಿ, A1 B1 C1 ಇರ್ತವೆ. ನೋಡಿ, ವಾಟ್ ಈಸ್ ಕ್ಯಾಪಿಟಲ್ A1? ಕೋಫ್ಯಾಕ್ಟರ್ ಆಫ್ ಸ್ಮಾಲ್ A1. ವಾಟ್ ಈಸ್ ಕ್ಯಾಪಿಟಲ್ B1? ಕೋಫ್ಯಾಕ್ಟರ್ ಆಫ್ ಸ್ಮಾಲ್ B1. ವಾಟ್ ಈಸ್ ಕ್ಯಾಪಿಟಲ್ C1? ಕೋಫ್ಯಾಕ್ಟರ್ ಆಫ್ ಸ್ಮಾಲ್ C1. ಅಲ್ಲಿಗೆ ಎಲಿಮೆಂಟ್ಸ್ ಆರ್ ಮಲ್ಟಿಪ್ಲೈಡ್ ವಿತ್ ದಿ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್, ಬೇರೆ ರೋ ಕೋಫ್ಯಾಕ್ಟರ್ಸ್ ನೀವೇ ಹೇಳಿ. ಈ ಕ್ಯಾಪಿಟಲ್ A1 B1 C1 ಅನ್ನೋದು ಸ್ಮಾಲ್ A1 B1 C1 ಕೋಫ್ಯಾಕ್ಟರ್ಸು. ಅಲ್ಲಿಗೆ ಎಲಿಮೆಂಟ್ಸ್ ಆಫ್ ಫಸ್ಟ್ ರೋ ಮಲ್ಟಿಪ್ಲೈಡ್ ಬೈ ದಿ ಕೋಫ್ಯಾಕ್ಟರ್ಸ್ ಆಫ್ ಸೇಮ್ ರೋ ಆರ್ ನಾಟ್? ಸೇಮ್ ರೋ ಆಗಿರ್ಬೇಕಾದ್ರೆ ನಾವು 1 ಮಾರ್ಕ್ ಕ್ವೆಶನ್ ಲಾಸ್ಟ್ ಕ್ಲಾಸಲ್ಲಿ ಆನ್ಸರ್ ಇಸ್ ಡಿಟರ್ಮಿನೆಂಟ್ ಅಂತ ಹೇಳ್ಕೊಟ್ಟಿದ್ದೀನಿ. ಎಲಿಮೆಂಟ್ಸೇ ಬೇರೆ, ಪಕ್ಕದಲ್ಲಿ ಕೋಫ್ಯಾಕ್ಟರ್ಸೇ ಬೇರೆ. ನೋಡಿ, A1 B1 C1 ಯಾವ ರೋ ಎಲಿಮೆಂಟ್ಸ್ ಅಪ್ಪ? ಫಸ್ಟ್ ರೋ ಎಲಿಮೆಂಟ್ಸ್. ದೆನ್ A2 B2 C2 ಆರ್ ದಿ ಕೋಫ್ಯಾಕ್ಟರ್ಸ್ ಆಫ್ ಫಸ್ಟ್ ರೋ? ರಾಂಗ್. ಆರ್ ದಿ ಕೋಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ? ಯಾಕೆ ಸರ್? 2 2 2 ಅಂತಿದೆ. 2 2 2 ಅಂದರೆ ಸೆಕೆಂಡ್ ರೋ, 3 3 3 ಥರ್ಡ್ ರೋ, A1 1 ಅಂದರೆ ಫಸ್ಟ್ ರೋ. ಅಲ್ಲಿಗೆ ಸ್ಮಾಲ್ ಲೆಟರ್ ಆಲ್ಫಾಬೆಟ್ಸ್ ಆರ್ ಫ್ರಮ್ ಫಸ್ಟ್ ರೋ, ಕ್ಯಾಪಿಟಲ್ ಲೆಟರ್ಸ್ ಆಲ್ಫಾಬೆಟ್ಸ್ ಆರ್ ದಿ ಕೋಫ್ಯಾಕ್ಟರ್ಸ್ ಆಫ್ ನಾಟ್ ಫಸ್ಟ್ ರೋ, ಸೆಕೆಂಡ್ ರೋ. ಅಲ್ಲಿಗೆ ಎಲಿಮೆಂಟ್ಸೇ ಬೇರೆ ಆಯಿತು, ಕೋಫ್ಯಾಕ್ಟರ್ಸೇ ಬೇರೆ ಆಯಿತು. ಆವಾಗ 1 ಮಾರ್ಕಲ್ಲಿ ನಾನು ಏನು ಹೇಳ್ಕೊಟ್ಟೆ? ಆನ್ಸರ್ 0 ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೇನೆ ಇಲ್ವಾ? ನೋಡಿ, ಇದು ಸಮ್ ಆಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ವಿತ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಸೇಮ್ ರೋ ಇರಬೇಕಾದ್ರೆ ಆನ್ಸರ್ ಡಿಟರ್ಮಿನೆಂಟ್. ಎಲಿಮೆಂಟ್ಸೇ ಬೇರೆ, ಕೋಫ್ಯಾಕ್ಟರ್ಸೇ ಬೇರೆ ಇರಬೇಕಾದ್ರೆ ಆನ್ಸರ್ 0. ಸೊ ಆ ಲೆಕ್ಕಾಚಾರಕ್ಕೆ ಬರ್ತೀನಿ ನಾನು. ಇಲ್ಲಿ ಬೋರ್ಡ್ ಕಾಣಿಸಲ್ಲ. ಇದು ಡಿಟರ್ಮಿನೆಂಟ್. ಎಲಿಮೆಂಟ್ಸೇ ಬೇರೆ, ಕೋಫ್ಯಾಕ್ಟರ್ಸ್ ಬೇರೆ, 0. ಎಲಿಮೆಂಟ್ಸ್ A1 B1 C1, ಕೋಫ್ಯಾಕ್ಟರ್ಸ್ A3 B3 0, ಮತ್ತೆ 0. ಎಲಿಮೆಂಟ್ಸ್ A2 B2 C2, ಕೋಫ್ಯಾಕ್ಟರ್ಸ್ A1 B1 C1, ಮತ್ತೆ 0. ಕ್ಯಾಚ್ ದಿಸ್ ಪಾಯಿಂಟ್. ಎಲಿಮೆಂಟ್ ಸ್ಮಾಲ್ A2 ಸ್ಮಾಲ್ A B2 ಸ್ಮಾಲ್ C2, ಕೋಫ್ಯಾಕ್ಟರ್ಸ್ ಆಲ್ಸೋ ಕ್ಯಾಪಿಟಲ್ A2 B2 C2. ಆವಾಗ ಸೇಮ್ ಬಂತು. ಎಸ್, A2 B2 C2 ಆರ್ ಸ್ಮಾಲ್ಸ್,
ಬಟ್ A3 B3 ಆರ್ ಬಿಗ್ಗರ್ ಎಲಿಮೆಂಟ್ಸ್ ಸಬ್ಸ್ಕ್ರಿಪ್ಟ್ಸ್ 3 ಇದೆ, ಸ್ಮಾಲ್ A2 ಇದೆ. ಆ ಥರ ಬಂದಾಗ 0 ಗುಟ್ಟು ಗುರುತು ಬೇಕಾದ್ರೆ ಇಟ್ಕೊ ನೀನು, ಬಟ್ ಸಬ್ಜೆಕ್ಟ್ ಕಳ್ತ್ಕೋ, ಗುಟ್ಟು ಗುರುತೇ ಬೇಡ, ನಮ್ಗೆ ಬೇಡ. ಸ್ಮಾಲ್ ಲೆಟರ್ಸ್ 3 ಸಬ್ಸ್ಕ್ರಿಪ್ಟ್ಸ್ ಬಟ್ ಕ್ಯಾಪಿಟಲ್ ಲೆಟರ್ಸ್ 1 ಸ್ಮಾಲ್ ಲೆಟರ್ಸ್ 3 ಸಬ್ಸ್ಕ್ರಿಪ್ಟ್ಸ್ ಬಟ್ ಕ್ಯಾಪಿಟಲ್ ಲೆಟರ್ಸ್ 2 ಸ್ಮಾಲ್ ಲೆಟರ್ಸ್ ಸಬ್ಸ್ಕ್ರಿಪ್ಟ್ಸ್ 3 ಕ್ಯಾಪಿಟಲ್ ಲೆಟರ್ ಆಲ್ಸೋ ಸಬ್ಸ್ಕ್ರಿಪ್ಟ್ 3. ಸೊ ಸೇಮ್ ಇದೆ. ಹಾಗಾದರೆ ಡಿಟರ್ಮಿನೆಂಟ್ 1 ಮಾರ್ಕ್ ಕ್ವಶನ್ಸ್ ಪ್ರಕಾರ ಸಮ್ ಆಫ್ ಪ್ರಾಡಕ್ಟ್ ಆಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ಬೈ ಕೋಫ್ಯಾಕ್ಟರ್ಸ್ ಆಫ್ ಸೇಮ್ ರೋ, ಕರಸ್ಪಾಂಡಿಂಗ್ ರೋ ಅಂತ ಇರ್ಬೇಕಾದ್ರೆ ಡಿಟರ್ಮಿನೆಂಟೇ 1 ಮಾರ್ಕ್ ಕೇಳ್ಕೊಟ್ಟೇನೆ ಪ್ರೀವಿಯಸ್ ಕ್ಲಾಸಲ್ಲಿ. ಎಲಿಮೆಂಟ್ಸ್ ಬೇರೆ ಕೋಫ್ಯಾಕ್ಟರ್ಸ್ ಬೇರೆ 0. ಸೊ ನಾನು ಶಲ್ ಐ ಟೇಕ್ ಡಿಟರ್ಮಿನೆಂಟ್ ಇಸ್ ಕಾಮನ್ ಫ್ಯಾಕ್ಟರ್ 1 0 0 0 1 0 0 0 1. ವಾಟ್ ಈಸ್ ದಿಸ್? ಐ. ಸೊ ಡಿಟರ್ಮಿನೆಂಟ್ ಎ ಇಂಟು ಐ ಬಂದ್ಬಿಡ್ತು. ಸೊ ಡಿಟರ್ಮಿನೆಂಟ್ ಎ ಇಂಟು ಐ ಬಂದ್ಬಿಡ್ತು. ಸರಿಯಾಗಿ ಕಾಣಿಸ್ತಿಲ್ಲ, ನನ್ನ ಮೊಬೈಲ್ ಈ ಕಡೆ ತರ್ತಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿರ್ತದೆ ಇವಾಗ ನಿಮಗೆ. ಡಿಟರ್ಮಿನೆಂಟ್ ಎ ಇಂಟು ಐ, ಎಸ್ ನೋಡಿ, ಡಿಟರ್ಮಿನೆಂಟ್ ಇಂದ ಪ್ರೂಫ್ ಎಷ್ಟು ಈಸಿಯಾಗಿ ಬಂದ್ಬಿಡ್ತು. ಸೊ ಈ ರೀತಿ ನೀವು ಈ 3 ಮಾರ್ಕ್ಸ್ ಕ್ವೆಶನ್ನ ಕಲ್ತ್ಕೋಬೇಕು. ನಿಮ್ಗೆ ಲಾಸ್ಟ್ ಸ್ಟೆಪ್ ಕಾಣಿಸ್ತಿಲ್ಲ ಅಂತಂದರೆ ಅದು ನಾನು ಮಾಡಿ ತೋರಿಸಿದ್ದೀನಿ, ಇನ್ನೇನು ಒಂದೇ ಒಂದು ಸ್ಟೆಪ್ ಬಾಕಿ ಇರ್ತಕ್ಕಂಥದ್ದು. ಅದು ಏನು ಡಿಟರ್ಮಿನೆಂಟ್ ಕಾಮನ್ ತೆಗೆದಾಗಿಲ್ಲೇ ಐಡೆಂಟಿ ಮ್ಯಾಟ್ರಿಕ್ಸ್ ಇರುತ್ತೆ ನೋಡಿ, ಅದೇ ಪ್ರೂವ್ ಮಾಡಬೇಕಾರದಲ್ಲ ನೋಡಲ್ಲಿದೆ. ಸೊ ರೆಡ್ ಈಸ್ ಏನಪ್ಪ ಮಾಡಿದೆ? ಅಡ್ಜಾಯಿಂಟ್. ಹೆಂಗಪ್ಪ ಕಂಡಿಡಿದೆ? ಸ್ಮಾಲ್ ಲೆಟರ್ಸ್ ತೆಗೆದು ಕ್ಯಾಪಿಟಲ್ ಲೆಟರ್ಸ್, ಹಂಗಾದರೆ ಅದು ಅಡ್ಜಾಯಿಂಟ್ ಸಹ ತಪ್ಪು, ಟ್ರಾನ್ಸ್ಪೋಸ್ ತಗೊಂಡೆ. ಮತ್ತೇನು ಮಾಡಿದೆ? ಕ್ವಶನಲ್ಲಿ ಕೊಟ್ಟಂಗೆ A ಇಂಟು ಅಡ್ಜಾಯಿಂಟ್ ಮಾಡಿದೆ. ಇದು ತೊಗೊಂಡಿಲ್ವಾ ಸರ್? ಯಾವ್ದಾದ್ರು ಒಂದು ತೊಗೋಬೋದು, ಇದು ಅಷ್ಟೇ ಇದು ಅಷ್ಟು, ಅದೆಲ್ಲ ಕ್ವಶನ್ನೇ ಅದು. ಇದಾದ್ರೆ ತೊಗೊಂಡಿದ್ದು ಪ್ರೂವ್ ಮಾಡು, ಇದಾದ್ರೆ ತೊಗೊಂಡಿದ್ದು ಪ್ರೂವ್ ಮಾಡು ಅಂತ ಅವ್ರು ಕೊಟ್ಟಿರ್ತಕ್ಕಂಥದ್ದು. ನಾನು ಇದು ತೊಗೊಂಡಿದ್ದು ಪ್ರೂವ್ ಮಾಡಿ, ನೀನು ಎಕ್ಸಾಮಲ್ಲಿ ಹಿಂಗೆ ಬೇಕಾದ್ರೆ ಮಾಡು. ಬಟ್ ಇಲ್ಲಿಂದ ಇಲ್ಲಿಗೆ ಮುಗಿಸಿರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ ಯೂಸ್ ಮಾಡಿದ್ದೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಒಂದು 1 ಮಾರ್ಕ್ ಕ್ವಶನ್ ಡಿಟರ್ಮಿನೆಂಟ್ ಲಾಸ್ಟ್ ಕ್ಲಾಸಲ್ಲಿ ಒಂದು 1 ಮಾರ್ಕ್ ಕ್ವಶನ್ 0 ಏನು ಸರ್ ವರ್ಡಿಂಗ್ಸಲ್ಲಿದೆ. ಸಮ್ ಆಫ್ ಪ್ರಾಡಕ್ಟ್ ಆಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ವಿತ್ ಕರಸ್ಪಾಂಡಿಂಗ್ ಕೋ ಫ್ಯಾಕ್ಟರ್ಸ್ ಅಂದಾಗ ಡಿಟರ್ಮಿನೆಂಟ್, ವಿತ್ ಕರಸ್ಪಾಂಡಿಂಗ್ ಕೋ ಫ್ಯಾಕ್ಟರ್ಸ್ ಆಫ್ ಅದರ್ ರೋ ಅಂದಾಗ 0 ಬರುತ್ತೆ. ಸೊ ದಟ್ ಈಸ್ ದ 3 ಮಾರ್ಕ್ಸ್ ರಿಸಲ್ಟ್. ಡೆಡ್ ಈಸಿ. ಬಟ್ ಏನೋ ಹೆಚ್ಚಾಗಿ ಎಕ್ಸಾಮ್ಸಲ್ಲಿ ಬಂದಿಲ್ಲ, ಸ್ವಲ್ಪ ರಿಸ್ಕ್ ತಗೊಂಡು ವರ್ಕ್ ಮಾಡಂಗಿದ್ರೆ ಮಾಡಿ, ಇಲ್ಲ ಜಸ್ಟ್ ಫಾರ್ಮುಲಾ ಕಲ್ತ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹೊರತು ನೆಕ್ಸ್ಟ್ ಕೊಡಬಾರ್ದು ಅಂತ ಹೇಳಕ್ಕೆ ಹೋಗಲ್ಲ. ಅರ್ಥ ಆಗ್ತಿದೆಯಾ? 1 ಮಾರ್ಕ್ಗೆ ಕ್ವಶನ್ ಆದರೂ ಕೇಳ್ತಾನೆ, ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2 3 x 3 4 x 3 ಏನೇ ಕೇಳಿ, ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಜಸ್ಟ್ ಫಾರ್ಮುಲಾ ಬರ್ಕೊಂಡು ಬಾ. ಅಥವಾ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು -5, ವಾಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತಾನೆ, ಯು ಜಸ್ಟ್ ರೈಟ್ -1/5. ಡೋಂಟ್ ಮೇಕ್ ಇಟ್ ಪಾಸಿಟಿವ್ ಬೈ ಕನ್ಫ್ಯೂಸಿಂಗ್ ದಿಸ್ ಇಸ್ ಮಾಡ್ಯುಲಸ್ ಲೈಕ್ ದಟ್. ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ ಡಿಟರ್ಮಿನೆಂಟ್ ಅಂದಾಗ ಅದು ಮಾಡಿ ಲೆಕ್ಕ ಬರೋದಿಲ್ಲ, ಮೈನಸ್ ಇದ್ದದ್ದು ಪ್ಲಸ್ ಆಗಲ್ಲ, ಅದು ಮೈನಸ್ ಬರುತ್ತೆ. ಸೊ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು -5 ಕೊಟ್ಬಿಟ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಕೇಳಿದಾಗ ನಾವು ಫಾರ್ಮುಲಾ ಬರೆದಾಗ ಡಿಟರ್ಮಿನೆಂಟ್ ಕೆಳಗೆ ಬರುತ್ತೆ. ಅದೇ ನಾನು ಫಾರ್ಮುಲಾ ಬರ್ದಿಲ್ಲ ಅಂತ ಇಟ್ಕೊ, ಬರ್ಕೊಂಡು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -1/5 ಬರುತ್ತೆ. 1 ಮಾರ್ಕ್ ಮಾರಿಸ್ತಾರೆ, ಹುಷಾರು, ತುಂಬ ಸಿಂಪಲ್ಲು. ಬಾಯಲ್ಲಿ ಮುನ್ನಾಕೊಂಡು ಬಂದು ಮತ್ತೆ ಆಚೆ ಬಂದು ಬಾಯಿ ಹೊಡ್ಕೊಂಡು ಸಾಯ್ಬೇಡಿ. ಇದು ಫಾರ್ಮುಲಾ ಆದರೂ ಕೇಳ್ತಾರೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಬಿಟ್ಟು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಏನಾಗುತ್ತೆ ಅಂತ ಕೂಡ ಕೇಳ್ತಾರೆ. ರೆಸಿಪ್ರೋಕಲ್ ಅಷ್ಟೇ. ಅದಕ್ಕೆ ಪ್ರೂಫ್ ಕೇಳಿದ್ರೆ ಡೆಡ್ ಈಸ್ ಅಂದರೆ ಡೆಡ್ ಈಸಿ. ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ? ಒಂದು ಮ್ಯಾಟ್ರಿಕ್ಸು ಅದರ ಇನ್ವರ್ಸು ಮಲ್ಟಿಪ್ಲೈ ಮಾಡಿದಾಗ ನಿಮ್ಮಲ್ಲಿ ಕೆಲವರು ಮಾತ್ರ ಆನ್ಸರ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅವರು ಈಗ ನಾವು ಮಾಡ್ತಿರೋ ಕ್ಲಾಸಸ್ಗೆ ಅರ್ಹತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು ಮ್ಯಾಟ್ರಿಕ್ಸು ಅದರ ಇನ್ವರ್ಸ್ ಪಕ್ಕದಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೋ ಆನ್ಸರ್ ಮಾಡಿ. ಯು ಆರ್ ನಾಟ್ ಇನ್ ಫ್ರಂಟ್ ಆಫ್ ಮೀ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಆನ್ಸರ್ ಮಾಡ್ಕೊಳ್ಳಿ. ಯಾರ ಮನಸ್ಸಿಗೆ ಇಷ್ಟೊತ್ತಿಗೆ ಐಡೆಂಟಿಟಿ ಬರುತ್ತೆ ಸರ್ ಅಂತ ಅನಿಸಿದೆಯೋ ಅವರು ಯೂಸ್ಫುಲ್ ಟ್ರ್ಯಾಕಲ್ಲಿದ್ದೀರಾ. ಗೂಬೆಗಳಿಗೆ ಯಪ್ಪ ಏನು ಕೇಳಿದ್ರು ಬಿಡು ಅಂತ ಬಯಸ್ಕೊಳ್ತಾ ಇದ್ದಾರೋ ಅವ್ರು ಅದೇ ಟ್ರ್ಯಾಕಲ್ಲಿರ್ತೀರ. ಅಲ್ಲಿಗೆ ಈ ಪ್ರೂಫ್ ಮಾಡೋಕ್ಕೆ ಹೋಗಿ ನಮ್ಗೆ ಇನ್ನೊಂದು 1 ಮಾರ್ಕ್ ಕ್ವೆಶನ್ ಸಿಕ್ತು. ಏನು ಸರ್ ಅದು? ಯಾರಾದರೂ ಪೇಪರ್ ಸೆಟ್ಟರು ತುಂಬ ಪ್ರಾಕ್ಟಿಕಲ್ ಇಂಟೆಲ್ ಆಗಿರ್ತಕ್ಕಂಥವ್ರು ಎ ಈಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ಎ ಇಂಟು ಎ ಇನ್ವರ್ಸ್ ಅಂದಾಗ ಯಾರು ಐಡೆಂಟಿ ಮ್ಯಾಟ್ರಿಕ್ಸ್ ಅಂತ ಬರ್ಕೊಂಡು ಬರ್ತಾರೋ ಅವ್ರಿಗೆ ಮಾರ್ಕ್. ಮತ್ತು ಎ ಆರ್ಡ್ರ್ ಏನಾದರೂ ಕ್ವಶನ್ ಪೇಪರಲ್ಲಿ ಮೆನ್ಷನ್ ಮಾಡಿದರೆ ಎ ಈಸ್ ಎ 3 x 3 ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಇಂಟು ಎ ಇನ್ವರ್ಸ್ ಅಂದಾಗ ನೀನು ಐಯು ಬರೀಬೇಕು, 3 x 3 ಮ್ಯಾಟ್ರಿಕ್ಸು ಐಡೆಂಟಿನೂ ಬರೀಬೇಕು. ಆವಾಗಲೇ ನೀವು ಬುದ್ಧಿವಂತರಾಗ್ಬೋದು.
Sir, repeat the question once again. A is a square matrix of order 3 cross 3. Then what is A into A inverse ಅಂತ ಕೇಳಿದಾಗ I ಅಂತ ಬರಿತೀವಿ. This I does not depending on order of a matrix, but it should be a square matrix. Inverse exist ಆಗಬೇಕಾದ್ರೆ ಅದು ಇನ್ವರ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಮ್ಯಾಟ್ರಿಕ್ಸ್ ಇಂಟು ಇಟ್ಸ್ ಇನ್ವರ್ಸ್ ಎಲ್ಲೇ ಬರಲಿ ಇನ್ನು ಮುಂದೆ ಆನ್ಸರ್ ಆಲ್ವೇಸ್ ಐಡೆಂಟಿ. ಅಲ್ಲಿಗೆ ಇನ್ನೊಂದು 1 ಮಾರ್ಕ್ ಕ್ವಶನ್ ಕಳಿತದ್ದಾಯಿತು. ಅಲ್ಲಿಗೆ ಇವತ್ತಿನ ಕ್ಲಾಸಲ್ಲಿ 3 ರಿಮೆಂಬರಬಲ್ ಫಾರ್ಮುಲಾಸ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್, 2 ಡೆಫಿನೇಷನ್ಸ್ ಸಿಂಗ್ಯುಲರ್ ಅಂಡ್ ನಾನ್ ಸಿಂಗ್ಯುಲರ್, ಅಂಡ್ 6th one, if A is any square matrix, any square, if they are not mention order, please you write just I, you will get mark. If they are supposed to ask the order, if A is a 2 cross 2 matrix, then find A into A inverse ಅಂದಾಗ ದಯವಿಟ್ಟು ನೀವು ಅಯ್ಯೂ ಬರೀರಿ, 2 cross 2 ಮ್ಯಾಟ್ರಿಕ್ಸ್ ಐಡೆಂಟಿನೂ ಬರೀ. ಯಾವುದು ಬರೀತಾರೋ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಗೊತ್ತಾಗೋದಿಲ್ಲ. ಆ ಸ್ಕೀಮು ಒಂಥರ ಮಕ್ಕಳಿಗೆ ಎಲ್ಲ ಫೇವರ್ ಆಗಿರ್ತದೆ. ಯಾವುದೋ 1 or 2 ಎನಿಮಿ ಟು ಸ್ಟೂಡೆಂಟ್ ಮಾಡಿರ್ತಿರ್ತಾರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೋ ಅವ್ರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತಿರೋದಂತೂ ಸತ್ಯ. 50 ಕ್ವಶನ್ಸ್ ಇದ್ದಾಗ ಮೆಜಾರಿಟಿ ಲೆಕ್ಚರರ್ಸು ಪ್ರತಿಯೊಂದು ಸ್ಕೀಮು ತುಂಬ ಲಿಬರಲ್ ಆಗಿ ಬರೀತಾರೆ. ಎನಿ 1 ಇದ್ದಾಗ ಕೊಡ್ರಿ ಅಂತ. ಯಾವುದೋ 1 or 2 ಕ್ವಶನ್ಸ್ಗೆ ಟೈಟ್ ಮಾಡಾಕ್ತಾರೆ ಇಯರ್ ಏನು. ಹಂಗೆ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇಫ್ ಎ ಈಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದೆನ್ ಎ ಇಂಟು ಎ ಇನ್ವರ್ಸ್ ಕೇಳಿದಾಗ ಐ ಬರ್ಕೋ. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 cross 2 ದೆನ್ ಫೈಂಡ್ ಎ ಇಂಟು ಎ ಇನ್ವರ್ಸ್ ಅಂದಾಗ ಐ ಬರೀ, ಅದರ ಕೆಳಗಡೆ 2 cross 2 ಐಡೆಂಟಿ ಮ್ಯಾಟ್ರಿಕ್ಸು ಬರೀ. ಜಸ್ಟ್ ಇಷ್ಟು 1001. ಅಲ್ಲಿಗೆ ಒಂದು ಆನ್ಸರ್ಗೆ ನೀನು ತೃಪ್ತಿ ಪಟ್ಟು ಆಚೆ ಬಂದ್ಬಿಡ್ಬೇಡಿ. ನೀನು ಗಂಟೆನ ಹೋಗಿದ್ದು ಸರ್ ಐಡೆಂಟಿನೂ ಬರದೆ ಮತ್ತು ಆರ್ಡರ್ ಮೆನ್ಷನ್ ಮಾಡಿದ್ರೆ ಕ್ವಶನಲ್ಲೇ ಆರ್ಡರ್ ಐಡೆಂಟಿ ಮ್ಯಾಟ್ರಿಕ್ಸ್ ಕೂಡ ಬರ್ಕೊಂಡು ಬಂದು ಯು ಆರ್ ಸೇಫ್. ಸೊ ಅವನು ಆ ಸ್ಕೀಮಲ್ಲಿ ಇದಾದರೂ ಬರ್ಕೊಳ್ಳಿ, ಅದಾದರೂ ಬರ್ಕೊಳ್ಳಿ. ಕೆಲವರು ಇಲ್ಲಿಗೆ ಬಿಟ್ಟು ಬಂದ್ಬಿಡ್ತಾನೆ. ಎಸ್ ಆ್ಯಕ್ಚುಲಾಗಿ ಇನ್ಕಂಪ್ಲೀಟ್, ಕರೆಕ್ಟ್ ಬಟ್ ಇನ್ಕಂಪ್ಲೀಟ್ ಆನ್ಸರ್. ಅವನು ಮ್ಯಾಟ್ರಿಕ್ಸ್ ಆರ್ಡರ್ ಮೆನ್ಷನ್ ಮಾಡಿರ್ತಾನೆ 3 cross 3 ಅಂತ. ಇವರು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಎಲ್ಲ ಗಂಟು ಹಾಕ್ಕೊಂಡ್ಬಿಡ್ತಾರೆ. ಸ್ಕೀಮ್ ಬರೆದವರು ಇಲ್ಲ ಐ ಬರೆದ್ರೆ ಆಗಲ್ಲ, ಐಡೆಂಟಿ ಮ್ಯಾಟ್ರಿಕ್ಸೇ ಬರೀಬೇಕಂತಾರೆ. ಅವಾಗ ಏನು ಮಾಡ್ತಾರೆ ಹೇಳಿ? ನಿಮ್ಮ ಗಂಟೆ ಹೋಗಿದ್ದು ಐಯೂ ಬರೀ, ಆದರೆ ಐಡೆಂಟಿ ಮ್ಯಾಟ್ರಿಕ್ಸ್ ಎಷ್ಟು ಆರ್ಡರ್ ಸರ್ ಇಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ 2 cross 2 ಅಂದ ಆವಾಗ ನೀನು 1001. ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ 3 cross 3 ಅಂದವಾಗ ಆವಾಗಲೇ ಬರ್ತದೆ ಅದು ಬರೀ. ಅಲ್ಲಿಗೆ ದಿಸ್ ಐಡೆಂಟಿಟಿ ಡಸ್ ನಾಟ್ ಡಿಪೆಂಡಿಂಗ್ ಆನ್ ಆರ್ಡರ್, ವಾಟ್ ಎವರ್ ಮೇ ಬಿ ದ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಎ ಇಂಟು ಎ ಇನ್ವರ್ಸ್ ಆಲ್ವೇಸ್ ಐ ಅಂತ ಬರೆದು ಬಂದ್ಬಿಡ್ಬೇಡ. ನೋಟ್ಸಲ್ಲಿ ಬೇಕಾಗಿತ್ತು ಒಂದು ಕಡೆ ಬರ್ಕೊಂಡು ಅದರ ಕೆಳಗಡೆ ಕೇಸ್ ನಂಬರ್ 1 ಇಫ್ ದೇ ಆರ್ ಸಪೋಸ್ ಟು ಆಸ್ಕ್ 3 cross 3 ಮೆನ್ಷನ್ ಮಾಡು. ಕೇಸ್ ನಂಬರ್ 2 ಇಫ್ ದೇ ಆರ್ ಸಪೋಸ್ ಟು ಆಸ್ಕ್ 4 cross 4 ಮೆನ್ಷನ್ ಮಾಡು. ಸಪೋಸ್ ದೇ ಆಸ್ಕಿಂಗ್ ಟು 2 cross 2, ಎ ಇಸ್ 2 cross 2 ಮ್ಯಾಟ್ರಿಕ್ಸ್ ಆವಾಗ 2 cross 2 ಬರಿ. ಅಲ್ಲಿಗೆ ಐಯು ಬರಿ, ಐಡೆಂಟಿನೂ ಬರಿ. ಲೆಟ್ ವಿ ಗೋ ಟು ಪ್ರೂಫ್. ಎಸ್ ದಿಸ್ ಪ್ರೂಫ್, ಈ ಫಾರ್ಮುಲಾ ಪ್ರೂಫಲ್ಲಿ ಇದ್ದೀವಿ. ಟೇಕಿಂಗ್ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್ಸ್. ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 1 ಮಾರ್ಕ್ ಕ್ವಶನ್ ಸಿಕ್ತು ನಮಗೆ. ಸೆಕೆಂಡ್ ಸ್ಟೆಪ್ಗೆ ಹೋಗಿದ ತಕ್ಷಣ ಇನ್ನೊಂದು 1 ಮಾರ್ಕ್ ಕ್ವಶನ್ ಸಿಗುತ್ತೆ. ಬಬ್ಬ ಅಲ್ಲಿಗೆ ಈ ಪ್ರೂಫಲ್ಲಿ 3 ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಳ್ಳೋವಂಥ ಕ್ರಿಯೇಟ್ ಆಯಿತು. ಏನು ಸರ್ ತೋರಿಸ್ತೀನಿ. Can we separate determinant A? Yes, 100%. Determinant can separate 2 matrices. ಅದು ಹೇಳಿದ್ರು. Determinant of A is equal to determinant into determinant. Properties of determinant ಅಲ್ಲಿ ಹೇಳಿದ್ವಿ. Yes, come to here. What is this? Identity matrix. Of what order? Whatever may be it. Whether 2 cross 2 or 3 cross 3. Please don't forget determinant of identity matrix always 1. Whatever may be the order. ಅಲ್ಲಿಗೆ ಈ ಪ್ರೂಫ್ ಮಾಡಕ್ಕೆ ಹೊರಟಿರ್ತಕ್ಕಂಥ ಫಾರ್ಮುಲಾನೇ ಒಂದು ರಿಮೆಂಬರಬಲ್ ಫಾರ್ಮುಲಾ, ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಫಾರ್ಮುಲಾ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಏನಪ್ಪ ಅಂತಂದ್ರೆ 1 by ಡಿಟರ್ಮಿನೆಂಟ್. ಅದನ್ನು ಪ್ರೂವ್ ಮಾಡಕ್ಕೆ ಹೊರಟಿದಾಗ ಫಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಒಂದು 1 ಮಾರ್ಕ್ ಕ್ವಶನ್ ಸಿಕ್ತು. ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು ಐ. ಎ ಅನ್ನೋ ಮ್ಯಾಟ್ರಿಕ್ಸ್ ಆರ್ಡರ್ ಮೆನ್ಷನ್ ಮಾಡಿದರೆ ನೀವು ಬರೀ ಐ ಬರ್ಕೊಂಡು ಬರಬೇಡ, ಅದರ ಕೆಳಗಡೆ ಐ ಯಾವುದಂತ ಬರೆದಾಕು. 3 cross 3 ಐಡೆಂಟಿ ಮ್ಯಾಟ್ರಿಕ್ಸಾ 2 cross 2 ಐಡೆಂಟಿ ಮ್ಯಾಟ್ರಿಕ್ಸಾ ಬರೆದಾಕು. ಮತ್ತೆ ಟೇಕಿಂಗ್ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್ಸ್. ದಿಸ್ ಇಸ್ ಡಿಟರ್ಮಿನೆಂಟ್. ಏನೋ ಕೋತಿಗೆ ಬರ್ದಂಗೆ ಕೋತಿ ಗೀತೆಗಳು ಬರ್ದಂಗೆ ಬರ್ದಿಲ್ಲ. ಡಿಟರ್ಮಿನೆಂಟ್ ಕೆನ್ ವಿ ಸಪ್ರೇಟ್ ಡಿಟರ್ಮಿನೆಂಟ್ ಫಾರ್ ಬೋತ್ ಮ್ಯಾಟ್ರಿಕ್ಸಸ್. ದಿಸ್ ಇಸ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಸಪ್ರೇಟ್. ದೆನ್ ಡಿಟರ್ಮಿನೆಂಟ್ ಆಫ್ ಐಡೆಂಟಿ ಮ್ಯಾಟ್ರಿಕ್ಸ್ ಆಲ್ವೇಸ್ 1 ವಾಟ್ ಎವರ್ ಮೇ ಬಿ ದ ಆರ್ಡರ್. ದಿಸ್ ಇಸ್ ಆಲ್ಸೋ 1 ಮಾರ್ಕ್ ಕ್ವಶನ್. ಲೆಟ್ ಐ ಬಿ ದ ಐಡೆಂಟಿ ಮ್ಯಾಟ್ರಿಕ್ಸ್ ಆಫ್ 3 cross 3. ದೆನ್ ವಾಟ್ ಇಸ್ ಡಿಟರ್ಮಿನೆಂಟ್. ಕೆಲವರು ಡಿಟರ್ಮಿನೆಂಟೇ ಬರ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಕ್ತಾರೆ, ಅವ್ರಿಗೂ 1 ಬರುತ್ತೆ. ನೀವು ಡೈರೆಕ್ಟಾಗಿ 1 ಬರ್ಕೊಂಡು ಬಾ. ಸೊ shall we cross multiply? Determinant of A inverse is equal to 1 by determinant A. ಬಂದ್ಬಿಡ್ತು. ಏನಪ್ಪ ಮಾಡಿದ್ವು? ಕ್ರಿಯೇಟಿವಿಟಿ ಸ್ಟೆಪ್.
ಇದು ಜ್ಞಾಪಕ ಬಂದರೆ ಪ್ರೂಫ್ ಮುಗಿಯುತ್ತೆ, ಇಲ್ಲ ಅಂದರೆ ಮುಗಿಯಲ್ಲ. ವಿ ನೋ ದಟ್ A into A inverse is equal to I. Taking determinant on both sides. Separate the determinant for two matrices. Apply the determinant for identity matrix. Identity matrix determinant always 1. This one does not depending on order of identity matrix. ಏನೇ ಇರಲಿ ಆನ್ಸರ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ರೂಫ್ ಬಂತು. ಎಸ್, ದೇರ್ ಆರ್ ಒನ್ ಮಾರ್ ಕ್ವಶನ್ಸ್. ಪ್ಲೀಸ್, ಐ ಡಿಡ್ ನಾಟ್ ರಿಟರ್ನ್ ಕ್ವಶನ್ ಪ್ರಾಪರ್ಲಿ. ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ಮೆಟೀರಿಯಲ್. ವರ್ಕ್ ಬುಕ್ ಏನು ಕೊಟ್ಟಿದ್ದೀನೋ ಅದರಲ್ಲಿ ನೋಡ್ಕೋಬೇಕು. ನಾನು ಕ್ವಶನ್ಸ್ ಬರೆಯೋದಕ್ಕೆ ಬೋರ್ಡ್ ಎಲ್ಲ ಸಾಕಾಗುತ್ತೆ. ಪ್ಲೀಸ್, ಒಂದು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಕೊಟ್ಟಿದ್ದಾರೆ, ಅದು ನಾನು ಪ್ರಾಪರಾಗಿ ಬರೋದಿಲ್ಲ, ಬಟ್ ನೀಟಾಗಿ ಓದ್ತಾ ಇದ್ದೀನಿ. ಕ್ವಶನ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 5 ಕೊಟ್ಟವ್ರೆ, A ಇಂಟು ಅಡ್ಜಾಯಿಂಟೇ ಕೇಳೋರೆ. ದಿಸ್ ಈಸ್ ಒನ್ ಮಾರ್ಕ್ ಕ್ವಶನ್ ಬೇಸ್ಡ್ ಆನ್ ಫಾರ್ಮುಲಾ. A ಇಂಟು ಅಡ್ಜಾಯಿಂಟ್ A ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ A ಇಂಟು I ಅಂತ ನೆನಪಾಗಬೇಕು. ಫಸ್ಟ್ ಆಫ್ ಆಲು ಡಿಟರ್ಮಿನೆಂಟ್ ಎಷ್ಟಪ್ಪ 5, I ಎಷ್ಟಪ್ಪ 1001 ಬರೀಬೇಕಾ 3x3 ಬರೀಬೇಕಾ ನೋಡಿ, ಅದಕ್ಕೆ ಮೆನ್ಷನ್ ಮಾಡ್ದ 001 0101 001. ಸೊ ಇಲ್ಲಿಗೆ ಬಿಟ್ಟು ಬಂದರೆ ಅಕಸ್ಮಾತ್ ಏನೋ ಮಾರ್ಕ್ಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಸ್ಕೀಮಲ್ಲೇ ಇದು ಬರೀಬೋದು ಅಂತ ನನ್ನ ನಾಲೆಡ್ಜ್ ಪ್ರಕಾರ. ಬರೆಯೋದಕ್ಕೇನೋ ಅಷ್ಟು ಬರ್ಕೊಂಡು ಬರೋದಕ್ಕೇನು ನಿಮಗೆ. ಸೊ 1 ಮಾರ್ಕ್ ಕ್ಲೋಸ್. 45th ಕ್ವಶನ್ಗೆ ಬರೋದಾದರೆ ದೇರ್ ಆರ್ 2 ಕ್ವಶನ್ಸ್. ಇದು ಬಿಡಿ, ನಿಮ್ಮ ಕೈಲಿ ಮಾಡೋಕ್ಕೆ ಬರುತ್ತೆ. ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ನಮ್ಮ ಮೈಂಡಲ್ಲಿ ಫಸ್ಟೇ ಫಾರ್ಮುಲಾ ಇರಬೇಕು. ಏನು 1/determinant A ಅಂತ. ಆವಾಗ ಡಿಟರ್ಮಿನೆಂಟ್ A ಕಂಡುಹಿಡ್ಕೊಳೋಕ್ಕೋಸ್ಕರ ಇದು ಡಿಟರ್ಮಿನೆಂಟ್ ಸಿಂಬಲ್ ಹಾಕಿ ಎಕ್ಸ್ಪ್ಯಾಂಡ್ ಮಾಡಬೇಕು. ನೋಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡೋದು ಅವೆಲ್ಲ ಮಾಡ್ತಾರೆ. -8 -2 ಐ ಥಿಂಕ್ -10 ಹೌದಾ? ಹಾಗಾದರೆ ಡಿಟರ್ಮಿನೆಂಟ್ A ಇನ್ವರ್ಸ್ ಕೇಳಿದರೆ ನಾವು 1/determinant A ಅಂತ ಬರೀಬೇಕು. ದಟ್ ಇಸ್ ಈಕ್ವಲ್ ಟು -1/10. ಡೋಂಟ್ ಮೇಕ್ ಇಟ್ ಎ ಪಾಸಿಟಿವ್ ಸೈನ್. ದಿಸ್ ಇಸ್ ಡಿಟರ್ಮಿನೆಂಟ್ ಬಟ್ ನಾಟ್ ಮಾಡ್ಯುಲಸ್. ಆಮೇಲೆ ಈ ಕ್ವಶನ್ಗೆ ಬರೋದಾದರೆ ಈಗ ನಿಮ್ಮನ್ನು ಮೂರ್ಖರನ್ನು ಮಾಡೋದಕ್ಕೆ ನಾನು ಈ ಕ್ವಶನ್ ಇಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಾಗಿ ಇದು ಪ್ರೀವಿಯಸ್ ಟಾಪಿಕಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾವು ಇದನ್ನು ಕಂಡುಹಿಡಿಬೇಕಂದ್ರೆ 2 ಮೆಥಡ್. ಮೆಥಡ್ ನಂಬರ್ 1, ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ಕೊ, ಕರೆಕ್ಟ್ ಆನ್ಸರ್ ಬರುತ್ತೆ. ಅಥವಾ ಡಿಟರ್ಮಿನೆಂಟ್ ಆಫ್ 2A ಇಸ್ ಈಕ್ವಲ್ಸ್ ಟು ಈ 2 ಸುಮ್ಮನೆ ಹೊರಗಡೆ ಬರೋದಿಲ್ಲ. ನೋಡಿ, ಒಂದು ಟಾಪಿಕ್ ಮತ್ತೆ 2ನೇ ಸಲ ಬಂತದೆ ನಿಮ್ಗೆ ಅವಕಾಶ. ಈ ಮ್ಯಾಟ್ರಿಕ್ಸ್ ಹೊರಗಡೆ ಬರಬೇಕಾದ್ರೆ ಅದರ ಪವರು ಆ ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆಯೋ ಆ ಪವರ್ ಇಲ್ಲಿ ಬರ್ಕೋಬೇಕು. ಸೊ ವಾಟ್ ಈಸ್ ದ ಮ್ಯಾಟ್ರಿಕ್ಸ್ ಇನ್ ದಿಸ್ ಕ್ವಶನ್? 2x2. ಸೊ ಆ 2x2 ಇಲ್ಲಿ ಬರ್ಕೋಬೇಕು. ಮಿಕ್ಕಿದ್ದು ಡಿಟರ್ಮಿನೆಂಟ್. ಅಲ್ಲಿಗೆ -40 ಇಸ್ ದ ಆನ್ಸರ್. ಆರ್ ಯು ಅಂಡರ್ ದ ಸೈಟ್ ಆಫ್ ಕ್ಯಾಮ್ರಾ? ಎಸ್. ಅಥವಾ ಇದನ್ನೇ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಸರ್, ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀನಿ ಸರ್, ಖಂಡಿತವಾಗ್ಲೂ ನಿಮಗೆ -40ನೇ ಬರುತ್ತೆ. ಯಾಕೆ ಈ ಟ್ಯಾಗ್ 2 ಕ್ವಶನ್ ಇಲ್ಲಿ ನಾನು ಟ್ಯಾಗ್ ಮಾಡಿದೆ ಅಂದರೆ, ಕೆಲವರು ತುಂಬ ದಿವಸ ಆಗಿದ್ದರಿಂದ ಹೇಳ್ಕೊಟ್ಟು ಡಿಟರ್ಮಿನೆಂಟ್ A -10 ಬಂದಿದೆ, 2 ಟೈಮ್ಸ್ ಡಿಟರ್ಮಿನೆಂಟ್ A ಕೇಳಿದ್ದಾರೆ, ಇನ್ನೇನು ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಸಾಕು, ದೊಡ್ಡ ಬೋಕಿ ಬರುತ್ತೆ ಕೈಗೆ. ಮಾಡಿಕೊಡ್ದು ನೀನು ಮೆಟ್ರಿಕ್ಸ್ಗಾದರೂ ಹೋಗಿ 2 ಇಂದ ಮಲ್ಟಿಪ್ಲೈ ಮಾಡಿ ಮತ್ತೆ ಡಿಟರ್ಮಿನೆಂಟ್ ಮಾಡ್ಕೊ, -40 ಬರುತ್ತೆ. ಅಥವಾ ಡಿಟರ್ಮಿನೆಂಟ್ 2A ಇಂದ ಕಾನ್ಸ್ಟೆಂಟ್ ಹೊರಗಡೆ ಬರಬೇಕಾದ್ರೆ ನಾವೆಲ್ಲ ಒಂದು ಕಡೆ ಓದ್ಕೊಂಡಿದ್ವಿ, ಈ ಕಾನ್ಸ್ಟೆಂಟ್ಗೆ ಆಚೆ ತೆಗಿಬೇಕಾದ್ರೆ ಒಂದು ಪವರ್ ರೈಸ್ ಮಾಡಬೇಕು. ಆ ಪವರು ಬೆಂಗಳೂರಿಂದ ಪುಂಗನೂರಿಂದ ತರುವಂಥದ್ದಲ್ಲ. ಆ ಕ್ವಶನ್ನಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆಯೋ ಆ ಪವರಲ್ಲಿ ತುಂಬಿಸ್ಬೇಕು, ಆ ನಂಬರ್ ಆ ಪವರಲ್ಲಿ ತುಂಬಿಸ್ಬೇಕು. ದಿಸ್ ಇಸ್ 2x2. ಸೊ ಈ 2 ಇಲ್ಲಿ ಬರೀಬೇಕು. 3x3, ಆ 3 ಇಲ್ಲಿ ಬರೀಬೇಕು. 9 ಬರೀಬಾರ್ದು. 2x2 ಅಂದರೆ 4 ಅಲ್ಲ, 3x3 ಅಂದರೆ 9 ಅಲ್ಲ. ಅವಾಗ -40 ಬರುತ್ತೆ. ಸೊ ಈ ಟ್ಯಾಗ್ ಕ್ವಶನ್ ಕೇಳಿದ್ದು ಕೂಡ ನಿಮ್ಮ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ಹೊರತು ಎಕ್ಸಾಮಲ್ಲಿ ಒಂದೇ ಕ್ವಶನ್ಗೆ 2 ಟ್ಯಾಗ್ ಕ್ವಶನ್ಸ್ ಕೇಳ್ತಾರೆ ಅಂತ ನನ್ನ ಉದ್ದೇಶ ಅಲ್ಲವೇ ಅಲ್ಲ. ದೆನ್ ಕಮ್ ಟು ಪ್ರಾಬ್ಲಮ್ ನಂಬರ್ 46. ಅಗೈನ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಅಂತೆ. ನಾನು ಫುಲ್ ಬರ್ದಿಲ್ಲ, ಬೋರ್ಡ್ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತೆ ಡಿಟರ್ಮಿನೆಂಟ್ 5 ಕೊಟ್ಟವ್ರಂತೆ, ಮತ್ತೆ ಅಡ್ಜೆಂಟ್. ದಿಸ್ ಇಸ್ ಆಲ್ಸೋ ಬೇಸ್ಡ್ ಆನ್ ಫಾರ್ಮುಲಾ. ಯಾಕೆ, ಏನು ಫಾರ್ಮುಲಾ ಸರ್? ಎಸ್, ಇವತ್ತು ಎಷ್ಟು ಫಾರ್ಮುಲಾಸ್ ಕಳ್ತಿದ್ರು ಅನ್ನೋದು ನೀವು ಮಲ್ಕೊಂಡು ಜ್ಞಾಪಿಸ್ಕೋಬೇಕು. ತಾವು ಮಲ್ಕೊಂಡ್ರೆ ಅಸ್ಸಾಮೆ. ಡಿಟರ್ಮಿನೆಂಟ್ ಹೋಲ್ ಟು ದಿ ಪವರ್ ಆಫ್ n-1. ಪ್ಲೀಸ್ ಲಿಸನ್ ಹಿಯರ್. ಇದು ಹೇಳ್ಕೊಟ್ನ ಈ ಫಾರ್ಮುಲಾ? ಇಲ್ಲ ಅಂತ ಕಾಣುತ್ತೆ. ಓಹೋ ಪ್ಲೀಸ್ ಈ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಬರ್ತೀನಿ. ಇದೆ ಫಾರ್ಮುಲಾ ಸರಿ ಹೇಳ್ಕೊಡ್ತೀನಿ. ಅಲ್ಲಿಗೆ ಇನ್ನೂ ಒಂದು ಫಾರ್ಮುಲಾ ಸೇರ್ಕೊಳ್ತು, ಮರ್ತಿರ್ತಕ್ಕಂಥದ್ದು ಇನ್ನೂ ಒಂದು ಫಾರ್ಮುಲಾ ಸೇರ್ಕೊಳ್ತು. ಒಟ್ಟು ನಾವು 4 ಫಾರ್ಮುಲಾ ಸರಿ ಡೆಫಿನೇಷನ್ಸ್ ಕಳ್ತಿದ್ವು.
ಈಗ ಇನ್ನೂ ಒಂದು ಫಾರ್ಮುಲಾ ಸೇರಿಸ್ಕೊಳ್ತು, ಅಲ್ಲಿಗೆ ಈ ಕ್ಲಾಸಲ್ಲಿ 5 ಫಾರ್ಮುಲಾಸ್ 2 ಡೆಫಿನೇಷನ್ಸು ಒಟ್ಟಿಗೆ ಇನ್ನೊಂದ್ಸಲಿ ಬರುತ್ತೆ ತೋರಿಸ್ಬಿಡ್ತೀನಿ ನಾನು ಬೇಕಾದರೆ. ಎಸ್, ಈ ಫಾರ್ಮುಲಾ ಹೊಸದಾಗಿ ತೋರಿಸ್ತಾ ಇದ್ದೀನಿ. ಸೊ ಈ 1 ಮಾರ್ಕ್ ಕ್ವೆಶನ್ಸ್ ಎಲ್ಲ ಒರೆಸ್ತಾ ಇದ್ದೀನಿ. ತುಂಬ ಸಿಂಪಲ್. ಏಂಟ್ ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ಏಂಟ್ ಅಂತ ಫಾರ್ಮುಲಾ ಗೊತ್ತಿರೋನು ಯಾವನು ಬಿಡಲ್ಲ ಆನ್ಸರ್. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ 1/ಡಿಟರ್ಮಿನೆಂಟ್ ಅಂತ ಗೊತ್ತಿರೋನು ಯಾವನು ಬಿಡಲ್ಲ. ಇದರಲ್ಲಿ ಡಿಟರ್ಮಿನೆಂಟ್, ಕೆಲವರಲ್ಲಿ ಡಿಟರ್ಮಿನೆಂಟ್ ಡೈರೆಕ್ಟಾಗಿ ಕೊಡ್ತಾನೆ, ಕೆಲವರಲ್ಲಿ ಡಿಟರ್ಮಿನೆಂಟ್ ನಾವು ಕಂಡುಹಿಡ್ಕೋಬೇಕಾಗುತ್ತೆ ಅಷ್ಟೇ. ಅಲ್ಲಿಗೆ ಪ್ರತಿಯೊಂದು ಪ್ರಾಬ್ಲಮ್ ಬೇಸ್ಡ್ ಆನ್ ಫಾರ್ಮುಲಾ. ಒಂದು ಹೊಸ ಫಾರ್ಮುಲಾ ನಿಮ್ಗೆ ತೋರಿಸೋದು ಮರ್ತಿದ್ದೀನಿ. ತೋರಿಸೋದು ಮರೆತು ನಾನು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಎಸ್, ಇನ್ನು ಮುಂದೆ ಅಡ್ಜಾಯಿಂಟ್ ಆಫ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಕೇಳಿದಾಗ ನೀವೇನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಥಾಟ್ ಏನಿರುತ್ತೆ, ಸರ್ ಕಷ್ಟಪಟ್ಟು ಅಡ್ಜಾಯಿಂಟ್ ಕಂಡುಹಿಡ್ಕೊಳ್ಳೋಣ, ಆಮೇಲೆ ಡಿಟರ್ಮಿನೆಂಟ್ ಸಿಂಬಲ್ ಇದೆ, ಡಿಟರ್ಮಿನೆಂಟ್ ಕಂಡುಹಿಡ್ಕೊಳ್ಳೋಣ, ತುಂಬ ಲೇಟ್ ಆಗಿಬಿಡುತ್ತೆ. ಎಸ್, ನಾನೊಂದು ಫಾರ್ಮುಲಾ ಬರೀತಾ ಇದ್ದೀನಿ, ಅದು ನೋಟ್ಸಲ್ಲಿ ಇಲ್ಲ ಒಂದು ಕಡೆ ಇರುತ್ತೆ. ಡಿಟರ್ಮಿನೆಂಟ್ ಇಂಟು n-1 ಏನು ಸರ್ ಎನ್ನು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸಿಂದ ಪರ್ಟಿಕ್ಯುಲರ್ ಕ್ವಶನ್. ನಿನ್ನನ್ನು ಈ ಪ್ರಾಬ್ಲಮ್ ಕೇಳಬೇಕಾದ್ರೆ ಆ ಮ್ಯಾಟ್ರಿಕ್ಸಲ್ಲಿ ಒಂದು ಆರ್ಡರ್ ಕೊಟ್ಟಿರ್ತಾರೆ, ಆರ್ಡರ್ ತಗೊಂಡೋಗಿ ಎನ್ ಪ್ಲೇಸಲ್ಲಿ ಆಗಬೇಕು. ಈಗ ಈ ಪ್ರಾಬ್ಲಮ್ ಬರೋಣ, 46th ಪ್ರಾಬ್ಲಮ್ ಬರೋಣ. ವಾಟ್ ಈಸ್ ದ ಆರ್ಡರ್? 3x3. ವಾಟ್ ಈಸ್ ದ ಡಿಟರ್ಮಿನೆಂಟ್? ಎ 5. ಅಲ್ಲಿಗೆ ಡಿಟರ್ಮಿನೆಂಟ್ ಎ ಪ್ಲೇಸಲ್ಲಿ 5 ಹಾಕು. ಡೋಂಟ್ ಯೂಸ್ ಅಗೈನ್ ಡಿಟರ್ಮಿನೆಂಟ್. ವೈ ಸರ್? ಡಿಟರ್ಮಿನೆಂಟ್ ಇಟ್ ಸೆಲ್ಫ್ ಇಸ್ 5. ಮತ್ತೆ ಯಾಕೆ ಡಿಟರ್ಮಿನೆಂಟ್ ಬರೀತೀಯ 5ಗೆ? ಮೂರ್ಖರು ಕೆಲವರು ಇರ್ತಾರೆ, ಮತ್ತೆ ಇಲ್ಲಿ 5 ಅಂತ ಬರ್ತಾರೆ. ಏನು ರೋಗ ಸರ್? ಇಲ್ಲಿದೆ ಸರ್. ಅದೆಲ್ಲ ಸೇರಿ ನಾವು 5 ಅಂತ ಬರೆದಿರ್ತಕ್ಕಂಥದ್ದಿಲ್ಲ, ಬೇಕಾದ್ರೆ ನೋಡಿ ನೀವು. ಟು ದಿ ಪವರ್ ಆಫ್ 3 - 1 ದಟ್ ಈಸ್ ಈಕ್ವಲ್ ಟು 5² ದಟ್ ಈಸ್ ಈಕ್ವಲ್ಸ್ ಟು 25. ದಿಸ್ ಇಸ್ ಆನ್ಸರ್ ಫಾರ್ ದಿಸ್ ಫಾರ್ಮುಲಾ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫಾರ್ಮುಲಾ. ಅಲ್ಲಿಗೆ ನಾನು ಕ್ಲಾಸು ಮುಕ್ತಾಯ ಮಾಡಬೇಕಾದ್ರೆ 5 ಫಾರ್ಮುಲಾಸು 2 ಡೆಫಿನೇಷನ್ಸ್ ಇನ್ನೊಂದು ಸಲ ತೋರಿಸಿ ನಾನು ಈ ಕ್ಲಾಸನ್ನು ಮುಗಿಸ್ತೀನಿ. ಅಂದರೆ ಇವಾಗ ಮುಗಿಸ್ತಿಲ್ಲ, ಇವಾಗಲೇ ಮೊಬೈಲ್ ಆಫ್ ಮಾಡಬೇಡಿ. ನಾನು ಈಗ ಆವಾಗೊಂದು ಫಾರ್ಮುಲಾ ಹೇಳ್ಕೊಟ್ಟೆ. ಫಸ್ಟೇ 5 ಫಾರ್ಮುಲಾಸ್ ಹೇಳ್ಕೊಟ್ಟು 2 ಡೆಫಿನೇಷನ್ಸ್ ಹೇಳ್ಕೊಬಿಟ್ಟೆ. 3 ಫಾರ್ಮುಲಾಸ್ 2 ಡೆಫಿನೇಷನ್ಸ್. ಮತ್ತೆ ಇನ್ನೊಂದು ಸೇರ್ಕೊಳ್ತು ಫಾರ್ಮುಲಾ, ಮತ್ತೆ ಇವಾಗ ಒಂದು ಸೇರ್ಕೊಳ್ತು. ಈ ಸೇರ್ಪಡಾಗಿರೋವೆಲ್ಲ ಒಂದು ಥರ ಲಿಸ್ಟ್ ಮಾಡ್ತೀನಿ. ನೀವು ಬುದ್ಧಿವಂತರಾದರೆ, ಎಲ್ಲರೂ ಅಷ್ಟು ಜಾಗ ಇದ್ದರೆ ನೀವು ಬೇರೆ ಇಂಕ್ ತಗೊಂಡು ನೀಟಾಗಿ ಬಾಕ್ಸ್ ಮಾಡಿ ಹಾಕ್ತೀರಾ. ಅಂಥ ಮಕ್ಕಳಿದ್ದಾರೆ, ನಾನು ನೋಟ್ಸ್ ಕರೆಕ್ಷನ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್ 46th ಆನ್ಸರ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್. ಯು ಕೆನಾಟ್ ಆನ್ಸರ್ ಬೈ ಯುವರ್ ಚಾಯ್ಸ್, ಯುವರ್ ವಿಶ್. ಹೇಗೆ ಸರ್ ನಮ್ಮ ವಿಶ್ ಅಂತಿದ್ದೀರಾ? ಅಡ್ಜಾಯಿಂಟೇ ಕಂಡುಹಿಡ್ಕೊಳ್ಳೋಣ. ನಿನಗೆ ಮ್ಯಾಟ್ರಿಕ್ಸೇ ಕೊಟ್ಟಿಲ್ಲ, ಹೆಂಗಪ್ಪ ಅಡ್ಜಾಯಿಂಟೇ ಕಂಡುಹಿಡ್ತಿಲ್ಲ? ಇನ್ ಕೇಸ್ ಕೊಟ್ಟಿದ್ರು ಕೂಡ 1 ಮಾರ್ಕ್ ಎತ್ಕೊಂಡೋಗಿ ಯಾಕಪ್ಪ 11 ಮಾರ್ಕ್ಸ್ ಥರ ಬರುತ್ತಾ? ಅಲ್ಲಿಗೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಕೇಳಿದಾಗ ಈ ಫಾರ್ಮುಲಾ ತಗ್ಗಟ್ಟು ಡೇಟಾ ಕೊಟ್ಟಿದ್ದಾರೆ ಹುಡುಕ್ಬೇಕು. ಫಸ್ಟ್ ಆಫ್ ಆಲ್ ನಿನಗೆ ಆ ಫಾರ್ಮುಲಾ ಮೈಂಡಲ್ಲಿದ್ದರೆ ಡೇಟಾ ಏನಪ್ಪ ಕೊಟ್ಟಿದ್ದಾರೆ ಅಂತ ಹುಡುಕ್ತೀಯ. ನಿನಗೆ ಆ ಫಾರ್ಮುಲಾನೇ ಫ್ಲಾಶ್ ಆಗಿಲ್ಲ ಅಂದರೆ ಅವ್ನು ಕೊಟ್ಟಿರೋ ಡೇಟಾ ವೇಸ್ಟ್, ನೀನು ಕಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಫಸ್ಟ್ ಲರ್ನ್ ದಿ ಫಾರ್ಮುಲಾಸ್. I will list out all the 4-5 formulas and 2 definitions at the end of the class. Okay. Yes, this is the problem based on this formula. ಆಮೇಲೆ ಇದನ್ನು ನೋಡಿಸ್ತಾ ಇದ್ದೀನಿ. ಎಸ್ 47th one ಇದು ಅದೇ ಥರ ಇದೆ. ಬಟ್ ಏನಪ್ಪ, ಆವಾಗ ಡಿಟರ್ಮಿನೆಂಟ್ ಕೊಟ್ಟಿದ್ದ, ಇವಾಗ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಅಲ್ಲಿಗೆ ಆರ್ಡರ್ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು. ವಾಟ್ ಈಸ್ ಆರ್ಡರ್? 2x2. ಅಲ್ಲಿಗೆ n ಗೊತ್ತಾಯ್ತು, n is equals to 2. By using this formula, what we have to find out? -2 3 -1 2 ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. -4 + 3 ಆಗುತ್ತೆ -1. ಸರಿಯಾಗಿ ಎಕ್ಸ್ಪ್ಲೇನ್ ಮಾಡು. ಸರಿಯಾಗಿ ಮಾಡಿದ್ದೀನಿ. ದೆನ್ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅಡ್ಜಾಯಿಂಟ್ ಆಫ್ ಎ? ಇಲ್ಲೇ ಇದೆ. ಡಿಟರ್ಮಿನೆಂಟ್ ಎಷ್ಟು? -1 ಹೋಲ್ ಟು ದಿ ಪವರ್ ಆಫ್ 2 - 1. 2 ಅಂದರೆ n ಮೀನ್ಸ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. -1 ಕಾಮನ್ ಇನ್ ಫಾರ್ಮುಲಾ. ಸೊ ಡೋಂಟ್ ಪುಟ್ ಮಾಡ್ಯುಲಸ್ ಅಗೈನ್ ಫಾರ್ ದಿಸ್ -1. ಅದಕ್ಕೆ ನಾನು ಪ್ರತಿಯೊಂದು ಎಕ್ಸಾಂಪಲಲ್ಲಿ ಡಿಟರ್ಮಿನೆಂಟ್ ಬೇಕು ಅಂತ ಮೈನಸ್ ಬರೋದನ್ನೇ ತೆಗಿತಾ ಇದ್ದೀನಿ, ನಿಮ್ಮ ಕನ್ಫ್ಯೂಷನ್ಗೆ ಬ್ರೇಕ್ ಹೊಡಿಬೇಕು ಅಂತ. ಯಾಕೆ ಸರ್? ಇಲ್ಲಿರ್ತಕ್ಕಂಥ ಡಿಟರ್ಮಿನೆಂಟ್ ಸಿಂಬಲ್ಲು ಕೆಲವರು ಇಲ್ಲಿ ಮೇಂಟೈನ್ ಮಾಡಿ ಮುಗಿಸಾಕಿರ್ತಾರೆ. ಸರ್ ಮಾಡಿ ಬಂದಿತ್ತು 1 ಬರ್ಕೊಂಡು ಬಂದೆ ಅಂತ ರಾಗ ತೆಗಿತಾ ಇರ್ತಾರೆ. ಎಕ್ಸಾಮ್ ಸೆಟ್ ಹತ್ರ ಬೈಂಡ್ ತಗೊಂಡು ಮುಖಕ್ಕೆ ಹಾಕ್ತೀನಿ. ಇದು ಮಾಡಲ್ಲ. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂವೇ -1 ಬಂದುಬಿಟ್ಟಿದೆ. ಮತ್ತೆ ಯಾವ ನೀನು ಡಿಟರ್ಮಿನೆಂಟ್ ಹಾಕಕ್ಕೆ ಕೇಳಿದ್ರು, ಆ ಡಿಟರ್ಮಿನೆಂಟ್ನ ಮಾಡಲಸ್ ಅಂದ್ಕೊಂಡು ಆನ್ಸರ್ ಮುನ್ಮೈಸ್ಕೊಂಡು ಬಂದಿರ್ತೀವಿ, ಹೊರಟೋಗಿರ್ತದೆ. ತಪ್ಪು. ಗೊತ್ತಾಗ್ತಿದೆಯಾ? ಎಸ್, ಅಲ್ಲಿಗೆ -1 ಇಟ್ ಸೆಲ್ಫ್ ಡಿಟರ್ಮಿನೆಂಟ್ ಆಫ್ ಈ ಬ್ರೇಸಸ್ಸು ಸೇರಿಸಿ -1. ಮತ್ತೆ ನಿನಗೆ ಇನ್ನೊಂದು ಬ್ರೇಸು ಎಕ್ಸ್ಟ್ರಾ. ಸೈಕಲಾಜಿಕಲ್ ಮಿಸ್ಟೇಕ್ಸು ನಿಮಗೆ ಮಾಡಿ ರೂಢಿ. ಯಾರು ಅಬ್ಸಲ್ಯೂಟ್ ಕ್ಲಾಸ್ ಅಂಡ್ ಲೈನ್ ಆ್ಯಂಡ್ ಲೆಂತಲ್ಲಿದ್ದಾರೆ ಅವ್ರು ಕರೆಕ್ಟಾಗಿ ಹೌದಪ್ಪ ಇದು ಮತ್ತೆ ಇಲ್ಲಿ ಮಾಡಾಕ್ತೀವಿ ಕರೆಕ್ಟ್ ಸರ್ ಹೇಳ್ತಾರೆ, ಕ್ಲಾಸಲ್ಲಿ ಇರ್ತದೆ. ಎಸ್
-1 ದಟ್ ಇಸ್ ಈಕ್ವಲ್ ಟು -1. ನೀನು ಬೈ ಮಿಸ್ಟೇಕ್ ಇದನ್ನು ಮಾಡಂತ ಅಂದ್ಕೊಂಡಿದ್ರೆ ಹೋಗ್ತಾ ಇತ್ತು ಅಲ್ಲಿಗೆ. ನಾನು ಪ್ರತಿಯೊಂದು ಪ್ರಾಬ್ಲಮಲ್ಲಿ ಡಿಟರ್ಮಿನೆಂಟು ಮೈನಸ್ ಬರಬೇಕು, ನಿಮ್ಮ ಕನ್ಫ್ಯೂಷನ್ ಅವಾಯ್ಡ್ ಮಾಡಬೇಕು ಅಂತ ಬೇಕಂತ ಹಾಕ್ತಾ ಇದ್ದೀನಿ. ಸೊ ಅಲ್ಲಿಗೆ ದಿಸ್ ಈಸ್ ಆಲ್ಸೋ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ನಾವು ಇದು ಲೇಟರ್ ಆಗಿ ಕಳಿಸಿದ್ದು, ಮರ್ತಿದ್ದು ಲಿಸ್ಟಲ್ಲಿ ಬರೆಯೋದು. ಈಗ ನಾನು ಒಟ್ಟು ಒಂದು ಕಡೆ ಬರೀತೀನಿ, ಇನ್ನೊಂದು ಕಡೆ ಬರ್ಕೊಂಬಿಟ್ರೆ ಆಗುತ್ತಪ್ಪ. ಅಲ್ಲಿಗೆ 47th ಪ್ರಾಬ್ಲಮ್ ಇಸ್ ಆಲ್ಸೋ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಎಸ್, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ಕಡೆ ಲಿಸ್ಟ್ ಮಾಡ್ಕೊಂಬಿಡೋಣ, ಎಲ್ಲ ಗೊತ್ತಿರವೆ. ಶಲ್ ವಿ ಸ್ಟಾರ್ಟ್? ನನಗಿಂತ ಮುಂಚೆ ನೀನು ಜ್ಞಾಪಿಸ್ಕೊಂಡ್ರೆ ಬುದ್ಧಿವಂತಿಕೆ, ನಾನು ಬರೀತಾ ಇದ್ರೆ ದಡ್ರ ಥರ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. 1/det ಇಂಟು ಅಡ್ಜಾಯಿಂಟ್ ಎ ಇನ್ವರ್ಸ್ ಫಾರ್ಮುಲಾ. ಅದು ಇನ್ನೂ ಅದ್ರ ಮೇಲೆ ಪ್ರಾಬ್ಲಮ್ಸ್ಗೆ ಹೋಗಿಲ್ಲ. 1/det of A inverse. Does this answer depending on order of a matrix? No. Whatever may be the order, answer is fixed. Does it modulus? No. ಇದು ಡಿಟರ್ಮೆಂಟ್. ಸಪೋಸ್ ಮಾಡ್ ಈಸ್ ಈಕ್ವಲ್ ಟು -5 ಬಂತ, -5 ಹಂಗೆ ಬಿಡಬೇಕು, ಮಾಡಿ ಯೂಸ್ ಮಾಡಿ ಪ್ಲಸ್ ಬರೀಬಾರ್ದಲ್ಲಿ. ದಿಸ್ ಇಸ್ ಅ ಫಾರ್ಮುಲಾ ಡಿಟರ್ಮೆಂಟ್ ಹೋಲ್ ಟು ದಿ ಪವರ್ ಆಫ್ ಎ ಇಂಟು ಅಡ್ಜೆಂಟ್, ಕ್ಯಾಪಿಟಲ್ ಎ ಇಂಟು ಅಡ್ಜೆಂಟ್ ಡಿಟರ್ಮೆಂಟ್ ಎಂಟು. ಇದನ್ನು ಎ ಕೊಟ್ಟಿದ್ದಾರೆ, ಅಡ್ಜೆಂಟ್ ಕನ್ನಡಿ, ಅದನ್ನು ಮಲ್ಟಿಪ್ಲೈ ಮಾಡಿದರೆ ಚಿಪ್ಪೆ ಕೈಗೆ ಬರುತ್ತೆ, ಮಾರ್ಕ್ ಬರಲ್ಲ, ಚಿಪ್ಪೆ ಕೈಗೆ ಬರುತ್ತೆ. ಇದು ಫಾರ್ಮುಲಾ ಕಲ್ತ್ಕೋಬೇಕು. ಎ ಇಂಟು ಎ ಇನ್ವರ್ಸ್ ಏನಾಗುತ್ತಪ್ಪ, ಐ. ಇಷ್ಟು ಬರೆದುಬಿಟ್ಟು ಬಂದರೆ ಮಾರ್ಕ್ಸ್ ಸಿಗುತ್ತಾ ಸರ್? ನನಗೆ ಡೌಟ್. ಯಾಕೆ ಸರ್? ಆ ಕ್ವಶನ್ನಲ್ಲಿ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಬಿಟ್ಟು ಆರ್ಡರ್ ಮೆನ್ಷನ್ ಮಾಡದೇ ಇದ್ದರೆ ನಿನ್ನ ಆನ್ಸರ್ ಇಲ್ಲಿಗೆ ಬರ್ಕೊಂಡು ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಅಂತ ಬರೆದಾಗ ನೀನು ಇಷ್ಟು ಬರೆದ್ರೇನೋ ಮಾರ್ಕ್ಸ್ ಸಿಗೋದು. ಅಯ್ಯೂ ಬರೀಬೇಕು, ಅದು ಯಾವುದು ಅಂತಲೂ ಬರೀಬೇಕು. 3x3 ಕೇಳಿದಾಗ ಅಯ್ಯೂ ಬರೀಬೇಕು, ಅದು ಯಾವುದು ಅಂತಲೂ ಬರೀಬೇಕು. ಸುಮ್ಮನೆ ಇಷ್ಟು ಬರೆದ್ರೆ ನನಗೇನೋ ಮಾರ್ಕ್ಸ್ ಸಿಗೋದು ನಾನು ನಂಬಲ್ಲ. ಇದಕ್ಕೆ ಬಂದಾಗ ಇದೇ ನಾವು ಮರ್ತೋಗ್ಬಿಟ್ಟು ಲೇಟಾಗಿ ಹೇಳ್ಕೊಟ್ಟಿದ್ದು. ಡಿಟರ್ಮಿನೆಂಟೇ ಕೊಟ್ಟಿರಲಿ ಅಥವಾ ನಾವು ಕನ್ನಡ ಕೊಡೋಕ್ಕೆ ಸಿದ್ಧವಾಗಿರ್ಬೇಕು. ಮ್ಯಾಟ್ರಿಕ್ಸ್ ಪ್ರೊವೈಡ್ ಮಾಡಿದ್ರೆ, ಮ್ಯಾಟ್ರಿಕ್ಸ್ ಪ್ರೊವೈಡ್ ಮಾಡಿದಾಗ ಆರ್ಡರ್ ಅವ್ನು ಕೊಡಲ್ಲ, ನಮ್ಮ ಕಣ್ಣುಗಳು ಕಾಣಿಸ್ತಾ ಇರುತ್ತೆ 2x2 3x2. ಆನ್ ದಿ ಬೇಸಿಸ್ ಆಫ್ ದಟ್ ಇದು ಫಿಲ್ ಮಾಡಬೇಕು ನಾವು. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅನ್ನೋದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಕ್ಯಾಪಿಟಲ್ ಎ ಸ್ಕ್ವೇರ್ ಅನ್ನೋ ವರ್ಡ್ ಇರಬೇಕು. ಆಫ್ಟರ್ ದಟ್ ಮ್ಯಾಟ್ರಿಕ್ಸ್ ಎ ಅನ್ನೋದು ಇರಬೇಕು. ದೆನ್ ಇಟ್ಸ್ ಡಿಟರ್ಮಿನೆಂಟ್ ಈಕ್ವಲ್ ಟು 0. ಮ್ಯಾಟ್ರಿಕ್ಸ್ ಸೆಟ್ ಟು ಬಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅದು ನೋಟ್ಸಲ್ಲಿ ಹೆಂಗಿದ್ರೆ ಹಂಗೆ ಬರ್ಕೋ. ಆದರೆ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು, ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಅಂತ ಮರ್ತಿದ್ದೀನಿ. ನೀವು ಚಿಕ್ಕದಾಗಿ ಯಾರೋ ಮಾರ್ಕ್ ಸೇರಿಸ್ಕೊಂಡಲ್ಲೇ ಬರ್ಕೋಬೇಕಾಗುತ್ತೆ. ಬುಕ್ಕಲ್ಲಿ ಎಲ್ಲೋ ಇದೆಯೇನೋ ನಾನು ತೋರಿಸಲಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೇವೆ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಅನ್ನೋದು ಬಿಟ್ಟಿದ್ದೀನಿ. ಇನ್ನೇನು ಮಾಡ್ಕೊಂಡು ಹೋಗಿದ್ರೆ ಸರ್? ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸೆಟ್ ಟು ಬಿ ಸಿಂಗ್ಯುಲರ್ ಹಂಗೆ ಹೊರಟೋಗಿದ್ದೀನಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಸೆಟ್ ಟು ಬಿ ಸಿಂಗ್ಯುಲರ್ ಹಂಗೆ ಹೋಗಬೇಕಾಗುತ್ತೆ ನೀವು. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಕೂಡ ಅಷ್ಟೇ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಈಸ್ ಸೆಟ್ ಟು ಬಿ ನಾನ್ ಸಿಂಗ್ಯುಲರ್ ಇಫ್ ಇಟ್ಸ್ ಡಿಟರ್ಮಿನೆಂಟ್ ನಾಟ್ ಈಕ್ವಲ್ಸ್ ಟು 0. ದೇರ್ ಆರ್ 2 definitions, 5 1-mark questions. List out all the 6 things, 7 things, 5 formulas, 2 definitions. ಒಂದು ಕಡೆ ಎಲ್ಲ ನೀಟಾಗಿ ರೆಡಿ ಮಾಡಿ ನಮ್ಮ ದಾಯಾದಿ ಕಾಲೇಜ್ ಅವ್ರು ಕೊಡಿ ನೋಟ್ಸ್. ಮತ್ತೆ ನಿಮ್ಗೆ ಹೇಳ್ತೀನಿ ಇಂಥವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ. ಯಾರಿಗೂ ಕೊಡೋಂಗಿಲ್ಲ. ನೀವು ನಿಮ್ಮ ಸ್ವಾರ್ಥ ನೀವು ನೋಡ್ಕೋಬೇಕು. ಕಾಂಪಿಟೇಷನ್ ಹಂಗೆ ಆಗ್ಬಿಟ್ಟಿದೆ. ಎಲ್ಲ ಲಿಸ್ಟ್ ಔಟ್ ಮಾಡ್ಕೋಬೇಕು. ಗೊತ್ತಾಗ್ತದೆ? ಎಲ್ಲ ಫಾರ್ಮುಲಾಸ್ ಇದ್ರ ಮೇಲೆ ಮಾತ್ರ ಪ್ರಾಬ್ಲಮ್ ಮಾಡಿಲ್ಲ, ಬರುತ್ತೆ. ಇವೆಲ್ಲ ಅಲ್ಲಲ್ಲೆಲ್ಲೆಲ್ಲಿ ಸೇರ್ಕೊಂಡ್ಬಿಟ್ಟಿದೆ ನೋಟ್ಸಲ್ಲಿ. ಈಗ ಒಂದು ಹತ್ರ ಬರ್ಕೊಂಬಿಡು. ನಾನು ವರ್ಷಕ್ಕೆ ಹೋಗೋದಿಲ್ಲ, ಇದನ್ನು ಹಿಂಗೆ ಇಟ್ಟಿರ್ತೀನಿ, 50 seconds ಹಾಗೆ ಇಟ್ಟಿರ್ತೀನಿ. ಎಸ್, ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಅಡ್ಜಾಯಿಂಟೇ ಕೇಳಿದ್ದಾರೆ. ನಾನು ಆಗಲೇ ಲಿಸ್ಟ್ ಮಾಡಿರ್ತಕ್ಕಂಥ ಫಾರ್ಮುಲಾಸಲ್ಲಿ ಇದು ಯಾವುದಾದ್ರೂ ಒಂದಾ ಬೇಕಾದರೆ ನೋಡಿ. ಸಂಬಂಧನೇ ಇಲ್ಲ. ಯಾವ 5 ಫಾರ್ಮುಲಾಸ್ಗೂ ಸೇರಲ್ಲ ಇದು. ಬೇಕಾದರೆ ಇನ್ನೊಂದ್ಸರಿ ಕಂಪೇರ್ ಮಾಡಿ.
ಏನು ಸರ್ ಮಾಡಬೇಕು? ಕೋಫ್ಯಾಕ್ಟರ್ಸ್ ಕಂಡುಹಿಡಿದ್ಬಿಟ್ಟು ಟ್ರಾನ್ಸ್ಪೋಸ್ ತಗೋಬೇಕು. ಅಯ್ಯೋ ಇದ್ಯಾವ ಸರ್ ಇದು? ವೇಸ್ಟ್ ಫೆಲೋಸ್. ಟ್ರಾನ್ಸ್ಪೋಸ್ ಆಫ್ ಎ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಅಡ್ಜಾಯಿಂಟ್. ಬೇಕಾದ್ರೆ ನೋಡ್ಕೋ ಡೆಫಿನೇಷನ್. ಇದ್ರ ಕೋಫ್ಯಾಕ್ಟರ್ಸ್ ಎಲ್ಲ ಕನ್ನಡಿ ಅದನ್ನ ನಾವು ಡೆಫಿನೇಷನ್ ಕ್ಯಾಪಿಟಲ್ ಎ ಜೆ ಅಂತ ತಗೊಳ್ತಾ ಇದ್ದು, ಅದಕ್ಕೆ ಟ್ರಾನ್ಸ್ಪೋಸ್ ತಗೋ, ವಿ ಗೆಟ್ ಅಡ್ಜಾಯಿಂಟ್ ಎ. ಹಾಗಾದ್ರೆ ಹೆಂಗ್ ಸರ್ ಅದು? ಪ್ಲೀಸ್ ಲಿಸನ್ ಕೇರ್ಫುಲಿ. ಕೋಫ್ಯಾಕ್ಟರ್ ಆಫ್ 2, ಅದು 2 ಸಂಬಂಧ ಇಲ್ಲ, ಮತ್ತೆ ಈ ಕಡೆ ಮಲ್ಟಿಪ್ಲೈ ಮಾಡಬಾರ್ದು. 2ನ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ನಾವೇನು ಮಾಡ್ತೀವಿ? 2 4s ಮೈನಸ್ ಹಂಗೆ ಮಾಡ್ತೀವಿ. ಈಗ ಈ ಕೋಫ್ಯಾಕ್ಟರ್ ಕಂಡುಹಿಡಿಯುವಾಗ ಸಾಧ್ಯವೇ ಇಲ್ಲ ಇದು. ಓಕೆ, -1 ಇಲ್ಲಿ 1 + 1 ಬರುತ್ತೇನೆ. ಯಾವುದೋ ಸ್ವಲ್ಪ ಹೇಳ್ತೀರಾ ಮಾಸ್ಟರ್ಗಳೇ? ದಿಸ್ ಈಸ್ ರೋ ಇನ್ ವಿಚ್ 2 ಪ್ರೆಸೆಂಟ್, ದಿಸ್ ಇಸ್ ಕಾಲಮ್ ಇನ್ ವಿಚ್ 2 is present. 2 is present in first ಕಾಲಮ್ ಇಂಟು ಇಟ್ಸ್ ಮೈನರ್. ಇದು ಡಿಲೀಟ್ ಮಾಡಿದ್ರೆ ಏನಪ್ಪ ಉಳಿತದೆ? 4. ಅದು ಬರೆದಿದ್ದೀನಿ. ಸೊ ಅಲ್ಲಿಗೆ ದಟ್ ಈಸ್ ಈಕ್ವಲ್ಸ್ ಟು 1 + 1 2, 2 -1 ಈವನ್ ನಂಬರ್ ಪ್ಲಸ್ ಬರುತ್ತೆ 4. ಅಲ್ಲಿಗೆ ಕೋಫ್ಯಾಕ್ಟರ್ ಆಫ್ 2 ಏನು? 4. ಹಾಗೇನೆ ಕೋಫ್ಯಾಕ್ಟರ್ ಆಫ್ 3 ಕಂಡುಹಿಡಿಯೋಣ. -1 + 2 ಹೆಂಗೆ ಬಂತು ಹೇಳ್ತೀರಾ? 3 ಯಾವ ರೋಲ್ ಇದೆ? ಫಸ್ಟ್, ಅದಕ್ಕೆ 1 ಬರೆದೆ. 3 ಯಾವ ಕಾಲಮಲ್ಲಿದೆ? ಸೆಕೆಂಡ್ ಕಾಲಮ್, ಅದಕ್ಕೆ ಸೆಕೆಂಡ್ ಬರೆದೆ. ಇನ್ನು 3 ರೋ ಕಾಲಮ್ 3 ರೋ ಡಿಲೀಟ್, ಏನು ಉಳಿದಿದೆ? 1. ದೆನ್ 1 + 2 3. 3 ಈಸ್ ಆಡ್ ನಂಬರ್, -1 ಆಡ್ ನಂಬರ್, ಮೈನಸ್ ಇಲ್ಲೊಂದು. ಹಾಗೇನೆ ಕೋಫ್ಯಾಕ್ಟರ್ ಆಫ್ 1 -1 2 + 1. ಯಾಕಪ್ಪ 2 + 1? 1 ಅನ್ನೋದು ಎಲ್ಲಿದೆ? ಸೆಕೆಂಡ್ ರೋ, ಅದಕ್ಕೆ ಸೆಕೆಂಡ್. ಐ ಪ್ಲೇಸ್ ಎಲ್ ರೋ ಬರೆದಿದ್ದೀನಿ. ಐ ಪ್ಲೇಸ್ ಎಲ್ ರೋ ಅಂದರೆ ಸೆಕೆಂಡ್ ರೋ. ಯಾವ ಕಾಲಮಲ್ಲಪ್ಪ ಇದೆ? 1 ಫಸ್ಟ್ ಕಾಲಮು. ಇಟ್ಸ್ ಮೈನರ್ ಏನಪ್ಪ? 3 ಉಳಿತದೆ. ಸೊ ಹಾಗಾದರೆ ಇದು ಯಾವ ನಂಬರ್ ಬರುತ್ತೆ? 2 + 1 3, -1 ಮೈನಸ್, ಹಾಗಾದರೆ -3. ಹಾಗಾದರೆ ಕೋಫ್ಯಾಕ್ಟರ್ ಆಫ್ 4 ಏನಪ್ಪ ಬರುತ್ತೆ? -1 2 + 2. ಎಲ್ಲಿಂದ ಬಂತು 2? 4 ಅನ್ನೋದು ಯಾವ ರೋಲ್, ಯಾವ ಕಾಲಮಲ್ಲಿದೆ? ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್. ಡಿಲೀಟ್ ಮಾಡಿದಾಗ 2 ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಕೋಫ್ಯಾಕ್ಟರ್ ಆಫ್ 4 is 2. ಸೊ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ನಾನಿನ್ನು ಮತ್ತೆ ಸ್ಟೆಪ್ಪಲ್ಲಿ ತೊಗೊತೀನಿ ಟ್ರಾನ್ಸ್ಪೋಸ್. ಈ ಸ್ಟೆಪ್ಪಲ್ಲಿ ನೀವು ಕೋಫ್ಯಾಕ್ಟರ್ಸ್ ಏನು ಮಾಡ್ತಾರೆ ನೋಡಿ. 2 ಕೋಫ್ಯಾಕ್ಟರ್ ಏನೋ 4, 3 ಕೋಫ್ಯಾಕ್ಟರ್ ಏನೋ -1, 1 ಕೋಫ್ಯಾಕ್ಟರ್ ಏನೋ -3, 4 ಕೋಫ್ಯಾಕ್ಟರ್ ಏನೋ 2. ಇಸ್ ಇಟ್ ಓವರ್? ನೋ. ಟೇಕ್ ಎ ಟ್ರಾನ್ಸ್ಪೋಸ್. ಅಂದರೆ 4 - 1 -3 2. ಇದಕ್ಕೆ ಟ್ರಾನ್ಸ್ಪೋಸ್ ತಗೋಬೇಕು. ಮತ್ತೆ ಇದು ಕಾಣಿಸ್ತಿದೆ, ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡಿದ್ದೀನಿ ನೋಡಿ. ಟ್ರಾನ್ಸ್ಪೋಸ್ ತೊಗೊಂಡ್ಬಿಟ್ಮೇಲೆ ಮತ್ತೆ ಟಿ ಅಂತ ಬರೀಬಾರ್ದಲ್ಲಿ. ಟಿ ಮೀನ್ಸ್ ಟ್ರಾನ್ಸ್ಪೋಸ್. ಸೊ ಅಡ್ಜಾಯಿಂಟ್ ಆಫ್ ಎ ಈಸ್, ದಿಸ್ ಇಸ್ ದ ಆನ್ಸರ್. ಇದು ಮುಗಿಸಿರ್ತಕ್ಕಂಥ ಫಾರ್ಮುಲಾಸಲ್ಲಿ ಯಾವುದಕ್ಕೂ ಸೇರೋದಿಲ್ಲ. ಗೊತ್ತಾಗ್ತಿದ್ಯಾ? ಅಲ್ಲಿಗೆ ಎ ಕೊಟ್ಬಿಟ್ಟು ಅಡ್ಜಾಯಿಂಟೇ ಕೇಳಿದಾರೆ ಅಂದರೆ ನೀವು ಯಾವ ಆಗಲೇ ಲಿಸ್ಟ್ ಬರೆದಿರೋ ಫಾರ್ಮುಲಾಸಲ್ಲಿ ಆನ್ಸರ್ ತೆಗೆಯಕ್ಕೆ ಹೋಗೋಣಂದ್ರೆ ಯಾವುದೂ ಸಿಗೋದಿಲ್ಲ. 2 marks. ಎ ಕೊಟ್ಬಿಟ್ಟು ಅಡ್ಜಾಯಿಂಟೇ. ಲಾಸ್ಟ್ ಪ್ರಾಬ್ಲಮ್. ಐ ಹ್ಯಾವ್ ಟೋಲ್ಡ್ ಯು 5 marks ಕ್ವಶನ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೇಳ್ತಾರೆ. ಅದು ಸಿಲೆಬಸ್ ರೆಡ್ಯೂಸ್ ಮಾಡಿದ ಮೇಲೆ ಇರ್ಬೋದು ಹೋಗ್ಬೋದು, ಅದು ಹೇಳೋಕ್ಕಾಗೋದಿಲ್ಲ. ಮ್ಯಾಟ್ರಿಕ್ಸ್ ಮೆಥಡ್ ಬರಬೇಕಂದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ 5 marks ಕ್ವಶನ್ ಕಂಪಲ್ಸರಿ 10 ಪ್ರಾಬ್ಲಮ್ಸ್ ಅದೊಂದು ಕೇಳ್ತಾರೆ ಅಂತ ಒಂದೇ ಮೆಥಡೆ. ಅದಕ್ಕೆ ಅಡ್ಜಾಯಿಂಟ್ ಇನ್ವರ್ಸ್ ಕಂಡಿಯೋದು ಬಂದರೆ ಸಾಕು ಅಂತ. ಈಗ ನಾವು ಅದೇ ಸ್ಥಿತಿಗೆ ಬಂದಿದ್ದೀವಿ. ದಯವಿಟ್ಟು ಈ 5 minutes ನೀವು ಸರಿಯಾಗಿ 3x3 ಅಡ್ಜಾಯಿಂಟೇ ಕಂಡುಹಿಡಿಯೋದು ಕಳ್ತು ಬಿಟ್ರೆ ನಿನಗೆ ಮ್ಯಾಟ್ರಿಕ್ಸ್ ಮೆಥಡಲ್ಲಿ 5 marksಗೆ 5 marks ಬಂದಂಗೆ. ಪ್ಲೀಸ್ ಇಷ್ಟೊತ್ತು ಎಷ್ಟು ತಾಳ್ಮೆಯಿಂದ ಕೇಳಿದೆವು, ಈ 5 ನಿಮಿಷ ಸರಿಯಾಗಿ ಕೇಳಿಸ್ಕೋ. ಅಡ್ಜಾಯಿಂಟ್ ಈಸ್ ಎ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಇಸ್ ಇಟ್ ಆರ್ ನಾಟ್? ಇನ್ನೂ ಬೇಕಾದ್ರೆ ದೊಡ್ಡದಾಗಿ ಬರಿ, ಬಟ್ ಭಯ ಪಡಬೇಡ. ಇನ್ನೂ ಬೇಕಾದ್ರೆ ದೊಡ್ಡದಾಗಿ ಬರಿ. ಏನು ಮಾಡಕ್ಕೆ ಹೊರಟಿದ್ದೀರ ಸರ್ ನೀವು? ಏನೋ ಮಾಡ್ತಾ ಇದ್ದೀನಿ, ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಟ್ರಾನ್ಸ್ಪೋಸ್ ಗೊತ್ತಾಗ್ತಿದೆಯಾ? ಎಸ್, ಐ ಹ್ಯಾವ್ ರಿಟನ್ 9 determinants. 1 2 3. Please put a tick mark for 3 determinants. ಯಾಕೆ ಸರ್?
ನೀವು ಎಷ್ಟು ಕನ್ಫ್ಯೂಷನ್ಗೆ ಹೋಗ್ಬೇಕಂದ್ರೆ ಈ ಸ್ಪೇಸನ್ನು ಕೂಡ ಡಿಟರ್ಮಿನೆಂಟ್ ಅನ್ಕೊಂಡ್ಬಿಡ್ತೀರಾ. ಇಸ್ ಇಟ್? ಇದೊಂದು ಡಿಟರ್ಮಿನೆಂಟ್, ಇದೊಂದು ಡಿಟರ್ಮಿನೆಂಟ್, ಇದೊಂದು ಡಿಟರ್ಮಿನೆಂಟ್, ಟಿಕ್ ಹಾಕಿದ್ದೀನಿ. ಮತ್ತಿದು ಖಾಲಿ ಜಾಗ. ಹಾಗೇನೆ ಅದರ ಕೆಳಗಡೆ ಒಂದು ಡಿಟರ್ಮಿನೆಂಟ್, ಅದರ ಕೆಳಗಡೆ ಒಂದು ಡಿಟರ್ಮಿನೆಂಟ್, ಅದರ ಕೆಳಗಡೆ ಒಂದು ಡಿಟರ್ಮಿನೆಂಟ್. ಇಸ್ ಇಟ್ ಡಿಟರ್ಮಿನೆಂಟ್? ರಾಂಗ್. ಅದಕ್ಕೆ 5 ಮಿನಿಟ್ಸು ಕೇರ್ಫುಲ್ ಆಗಿರಿ. ಇದೊಂದು ಡಿಟರ್ಮಿನೆಂಟ್, ಇದೊಂದು ಡಿಟರ್ಮಿನೆಂಟ್, ಇದೊಂದು ಡಿಟರ್ಮಿನೆಂಟ್. ಹೌ ಮೆನಿ ಡಿಟರ್ಮಿನೆಂಟ್ಸ್ ಐ ಹ್ಯಾವ್ ರಿಟನ್? 9. ಟು ಫೈಂಡ್ ಅಡ್ಜಾಯಿಂಟ್ ಎ. ಮಾಡ್ತಾ 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 ಈ ಟ್ರಾನ್ಸ್ಪೋಸ್ ಮರ್ತೋಗ್ಬಿಡು, ಎಗ್ ಶೇಪ್ ಮಾರ್ಕ್ಸ್ ಬರ್ತವೆ, ತುಂಬ ಚೆನ್ನಾಗಿರ್ತವೆ ಅವು. 0. ಈ ಟ್ರಾನ್ಸ್ಪೋಸ್ ಮರೆಯೋಂಗಿಲ್ಲ ನೀವು. ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ಸ್ಪೇಸನ್ನು ಡಿಟರ್ಮಿನೆಂಟ್ ಅನ್ಕೋಬಾರ್ದು. ಅದಕ್ಕೆ ನಾನು ಟಿಕ್ ಮಾರ್ಕ್ಸ್ ಹಾಕ್ಬಿಟ್ಟು ಒಂದೇ ಸಲ. ಯಾಕೆ ಸರ್? ಈ ಜಾಗ ಕೂಡ ಡಿಟರ್ಮಿನೆಂಟ್ ಅನ್ಕೊಂಡ್ಬಿಡ್ತಾರೆ. ಪ್ಲೀಸ್ 5 ನಿಮಿಷ ಪಾಠ ಕೇಳಂದ್ರೆ ಇನ್ನೂ 1 ನಿಮಿಷ ಆಗಿರ್ತಕ್ಕಂಥದ್ದು 4 ನಿಮಿಷ ನಿಮ್ಮ ಗಮನ ನಿಮ್ಮ ಹತ್ರನೇ ಇರಬೇಕು. ದಯವಿಟ್ಟು ಎಕ್ಸ್ಪ್ಯಾನ್ಷನಲ್ಲಿ ನಾವು ಈ ಎಲಿಮೆಂಟ್ ಸಮೇತ ತಗೊಂಡು ಈ 1 ಇಲ್ಲಿ ಬರ್ಕೊಂಡಿರೋ ಈ ಕಾಲಮ್ ಹಂಗೆ ಮಾಡ್ತಿದ್ದು. ಈಗ ಹಂಗೆ ಮಾಡಬಾರ್ದು, ಈಗ ಹಂಗೆ ಮಾಡಬಾರ್ದು. ಈಗ ನಾನು ಮಾಡ್ತಿರ್ತಕ್ಕಂಥ ಟೆಕ್ನಿಕ್ಕು ನೀವು ನೋಡಲೇಬೇಕು ಎಲ್ರೂ. ಇದು ಪ್ಲಸ್ಸು, ಇದು ಮೈನಸ್, ಮತ್ತು ಇದು ಮೈನಸ್. ಸರಿಯಾಗಿ ಕಾಣ್ತಿಲ್ಲ. ಇನ್ನೊಂದು ಗ್ರೀನ್ ಸ್ಕೆಚ್ ಪೆನ್ ತಗೊಳ್ತೀನಿ ನಾನು. ಎಸ್, ಇದು ಎಸ್, ಪ್ಲೀಸ್ ಎಲ್ಲರೂ ನೋಡಿ. ಇದಕ್ಕೆ ಮೈನಸ್, ಇದಕ್ಕೆ ಪ್ಲಸ್, ಇದಕ್ಕೆ ಮೈನಸ್, ಇದಕ್ಕೆ ಪ್ಲಸ್, ಮತ್ತು ಇದಕ್ಕೆ ಮೈನಸ್. ಇದಕ್ಕೇನಿರ್ಬೋದು? ಪ್ಲಸ್. ಇದಕ್ಕೆ ಮತ್ತೆ ಮೈನಸ್. ಇದಕ್ಕೇನಿರ್ಬೋದು? ಪ್ಲಸ್. ಇದಕ್ಕೆ ಮತ್ತೆ ಮೈನಸ್, ಇದಕ್ಕೆ ಪ್ಲಸ್. ನೋಡಿ ಎಷ್ಟು ಚೆನ್ನಾಗಿದೆಯೋ. 9 ಎಲಿಮೆಂಟ್ಸು. ಈ ಪ್ಲಸ್ ಅಂದರೆ ಏನೂ ಬರೀಬೇಡ. ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್. ಪಾಸಿಟಿವ್ಗೆ ಏನೂ ಬರೋದಿಲ್ಲ, ನೆಗೆಟಿವ್. ಓಕೆ. ಅಥವಾ ಡೈಮಂಡ್ ಶೇಪಲ್ಲಿ ನೆಗೆಟಿವ್ ಸೈನ್ಸ್ ನೋಡಿ. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಡೈಮಂಡ್ ಶೇಪಲ್ಲಿ ಮೈನಸ್ ಸೈನ್ಸ್. ದಿಸ್ ಇಸ್ ಡೈಮಂಡ್ ಶೇಪ್. ರಾಂಬಸ್. ರಾಂಬಸ್ ಆಗೋದಿಲ್ಲ ಇಲ್ಲೇ. ರಾಂಬಸಲ್ಲಿ ಡಯಾಗ್ನಲ್ಸ್ ನಾಟ್ ಈಕ್ವಲ್ ಇರುತ್ತೆ ಅಂತ ಹೇಳ್ತೇವೇನೋ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಡೈಮಂಡ್ ಶೇಪಲ್ಲಿ ಮೈನಸ್ಗಳು. ದಿಸ್ ಮೈನಸ್ ಸೈನ್ಸ್ ಡಸ್ ನಾಟ್ ಡಿಪೆಂಡಿಂಗ್ ಆನ್ ದ ಕ್ವಶನ್, ಬಟ್ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಡಿಪೆಂಡಿಂಗ್ ಆನ್ ದಿಸ್ ಸೈನ್. ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಬರ್ಕೊಳ್ತೀವಿ, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಬರ್ಕೊಳ್ತೀವಿ. ಬಟ್ ಅಡ್ಜಾಯಿಂಟಲ್ಲಿ ಇಲ್ಲಿ ಮೈನಸ್ ಇರಲಿ, ಪ್ಲಸ್ ಇರಲಿ, ಇದು ಮೈನಸ್ ಎ. ಕ್ಯಾಚ್ ದಿಸ್ ಪಾಯಿಂಟ್. ಅಲ್ಲಿಗೆ ದೀಸ್ ಮೈನಸ್ ಸೈನ್ಸ್ ಆರ್ ಡಸ್ ನಾಟ್ ಡಿಪೆಂಡಿಂಗ್ ಆನ್ ದಿ ಕ್ವಶನ್. 1-2 ನಿಮಿಷ ಜಾಸ್ತಿನೇ ಆಗ್ಬೋದು, ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಎಷ್ಟು ಬರ್ದಿದ್ದೀನಿ ನಾನು? 9 ಡಿಟರ್ಮಿನೆಂಟ್ಸ್. 9ರಲ್ಲಿ ಪಕ್ಕ 4 ಏನು ಮಾಡಿದ್ದೀನಿ? ಮೈನಸ್ ಸೈನ್ಸ್. ಈ ಮೈನಸ್ ಸೈನ್ಗಳು ಅದ್ರ ಮೇಲೆ ಡಿಪೆಂಡಾ? ಇಲ್ಲ. ಮಾಡ್ತಾ ಮಾಡ್ತಾ ಟ್ರಾನ್ಸ್ಪೋಸ್ ಮರ್ತೋಗ್ತೀರಾ? ಮರಿಬಾರ್ದು. ಎಸ್. ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನಲ್ಲಿ 1 ಕೂಡ ಇಲ್ಲಿ ಬರ್ಕೊತಾ ಇದ್ವ? ಇಲ್ಲ. ಎಸ್, ಬರ್ಕೊತಾ ಇದ್ವಿ. ಯಾವಾಗ ಬರೀಬಾರ್ದು ಅಡ್ಜಾಯಿಂಟಿಗೆ ನಡೆಯುವಾಗ. 1 ಇರೋ ರೋ ಡಿಲೀಟೆಡ್, 1 ಇರೋ ಕಾಲಮ್ ಡಿಲೀಟೆಡ್. 3 5 0 1. ಹೌದಾ? 2 5. ಈ -1 ಇರೋದೋಯ್ತು, ಇದಾಯ್ತು. -2 1. ಈ 2 ಇರೋ ಕಾಲಮ್, 2 ಇರೋ ಡಿಲೀಟೆಡ್. 2 3 -2 0. 2 ಇರೋ ರೋ ಡಿಲೀಟೆಡ್, 2 ಇರೋ ಕಾಲಮ್ ಡಿಲೀಟೆಡ್. -1 2 0 1. ನೆಕ್ಸ್ಟ್ 1 2 ಅಂದರೆ ಯಾವುದು? 3 ಪ್ಲಸ್ ಸಿಂಬಲ್ ಅಲ್ಲಿ ಹೊಟ್ಟೋಯ್ತು. -2 1. ದಯವಿಟ್ಟು ಇಲ್ಲೇನಾದರೂ ಎಲಿಮೆಂಟ್ಸ್ ಡಿಲೀಟ್ ಮಾಡುವಾಗ ತಪ್ಪು ಬರ್ಕೊಳ್ಳೋದು, ಈ ಮೈನಸ್ ಸೈನ್ಗಳು ಏನಾದ್ರು ಬಿಟ್ಬಿಡೋದು ನಡೆದ್ರೆ ನರಕ ಕಾಣಿಸುತ್ತೆ. ಎಲ್ಲಿ ತಪ್ಪಾಗಿದೆ ಅಂತ ಕೂಡ ಗೊತ್ತಾಗ, ಅಷ್ಟು ಕೇರ್ಫುಲ್ ಆಗಿರ್ಬೇಕು ಇಲ್ಲಿ. ನೆಕ್ಸ್ಟ್ 5 ಇರ್ತಕ್ಕಂಥ ರೋ ಡಿಲೀಟೆಡ್, 5 ಇರ್ತಕ್ಕಂಥ ಕಾಲಮ್ ಡಿಲೀಟೆಡ್. ಐ ಥಿಂಕ್ 1 -1 -2 0. ಫಾಸ್ಟಾಗಿ ಮಾಡ್ತಿರೋದ್ರಿಂದ ಎಲ್ಲಾದರೂ ತಪ್ಪುಗಳಾಗುತ್ತೇನೋ ನೀವು ನೋಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಈ 2 ಇರೋರು 2 ಇರೋ ಕಾಲಮ್ ಹೊಟ್ಟೋಗುತ್ತೆ. ಆವಾಗ ನಮ್ಗೆ ಏನು ಉಳಿತದೆ? 2 ಇರೋ -2 ಇರೋರು -2 ಇರೋ ಕಾಲಮ್ ಹೊಟ್ಟೋಗುತ್ತೆ. -1 2 3 5. ಇನ್ನೊಂದ್ಸಲ ನೀಟಾಗಿ ನೀವು ವಿಡಿಯೋನ ಪಾಸ್ ಮಾಡಬೇಕಾದ್ರೆ ನೋಡ್ರಿ. ಮತ್ತು ಇದು 0 ಕರೆಸ್ಪಾಂಡಿಂಗು, 0 ಇರ್ತಕ್ಕಂಥ ಕಾಲಮ್, 0 ಇರ್ತಕ್ಕಂಥ 1 2 2 5. ಐ ಥಿಂಕ್ ಈ ಸಂಧಿಯಲ್ಲಿ ಏನೂ ಬರೀಬಾರ್ದು, ಅದು ಡಿಟರ್ಮಿನೆಂಟ್ ಅನ್ಕೋಬಾರ್ದು. ಕ್ಲಾರಿಟಿ ಇರಲಿ. ಫಸ್ಟ್ ಪ್ರಾಬ್ಲಮ್ ಫುಲ್ ಕ್ಲಾರಿಟಿ ಇರಲಿ. 1 ಇರ್ತಕ್ಕಂಥ ರೋ ಡಿಲೀಟೆಡ್, 1 ಇರ್ತಕ್ಕಂಥ ಕಾಲಮ್ ಡಿಲೀಟೆಡ್. 1 -1 2 3. I have written 9 successful determinants inside the matrix with
perfect arrangement of minus signs. Then what we have to do? Please maintain this transpose as it is. As it is. Shall we expand? Yes. 3 minus 0. 2 plus 10. ಕರೆಕ್ಟೇನಾ? ಇದು 2 ಆಗುತ್ತೆ, ಇದು ಪ್ಲಸ್ 10 ಆಗುತ್ತೆ. ಆಚೆ ಕಡೆ ಏನಿದೆಪ್ಪ? ಮೈನಸ್. ಓಹ್, ಇದು ತಗೋಬೇಕೆ ಸರ್? ಹೌದು, 20 ಅನ್ಕೋಬಾರ್ದು, ಇದು ಕನ್ಸಿಸ್ಟೆಂಟ್ ಸ್ಪೇಸ್ ಪ್ರಾಬ್ಲಮ್. 0 ಮೈನಸ್ ಆಫ್ ಮೈನಸ್ 6. ದಿಸ್ ಇಸ್ ಐ ಥಿಂಕ್ 1. ಆಚೆ ಕಡೆ ಸೇರಿಸಿ ಮೈನಸ್ 1 ಪ್ಲಸ್ 0 ಮೈನಸ್ 1 ಬರಬೇಕಲ್ಲ ಸರ್? ಇಲ್ಲೊಂದು ಮೈನಸ್ ಇದೆ, ಗ್ರೀನ್ ಕಲರ್ ಬರ್ತಿರ್ತಕ್ಕಂಥದ್ದು, ಅದು ಮೊದಲೇ ಫಿಕ್ಸ್ ಆಗಿತ್ತು. ಎಸ್, ದಿಸ್ ಬಿಕಮ್ಸ್ 5. Yes, this becomes minus 1. Sure? Minus 1 na? Pakkana? Is it 0? ಮತ್ತೆ 2 into 1 2 ಬರುತ್ತೆ, ಅದು ಮೈನಸ್ 2. ಏನೋ ಇಲ್ಲಿ ತಪ್ಪಾಗಿದೆ. ಏನು ತಪ್ಪಾಗಿಲ್ಲ. 1 into 0 0 ಬಿಟ್ಟಾಕಿ. ಇದು 0 ಆದಮೇಲೆ ಇದು ಪ್ಲಸ್ 2 ಆಗೋದು. ನೆಕ್ಸ್ಟ್ ಮೈನಸ್ 5 ಮೈನಸ್ 6 ಮೈನಸ್ 11. 5 ಮೈನಸ್ 4 1, ಬಟ್ ಆಚೆ ಕಡೆ ಮೈನಸ್ ಇದೆ. ದಿಸ್ ಇಸ್ 11 ಪ್ಲೀಸ್. ದಿಸ್ ಇಸ್ 5. ಈಸ್ ದ ಅಡ್ಜಾಯಿಂಟ್ ಆಫ್ ಎ? ರಾಂಗ್. ಯಾಕೆ? ಸಿ, ವಿ ಹ್ಯಾವ್ ಟು ಟೇಕ್ ಟ್ರಾನ್ಸ್ಪೋಸ್. ಸೊ 3 ಮೈನಸ್ 12 6 1 5 2 ಮೈನಸ್ 11 ಮೈನಸ್ 1 5 ಕ್ಲೋಸ್. ಇದು ಕರೆಕ್ಟ್ ಆದರೆ ಮ್ಯಾಟ್ರಿಕ್ಸ್ ಮತ್ತು 5 ಮಾರ್ಕ್ಸ್ 5 ಬರುತ್ತೆ. ಇನ್ನೇನು ಎ ಇನ್ವರ್ಸ್ ಫಾರ್ಮುಲಾ ಒಂದೇ ಬಾಕಿ, ಡಿಟರ್ಮಿನೆಂಟ್ ಡಿಪೆಂಡೆಂಟ್ ಎ ಇನ್ವರ್ಸ್ ಫಾರ್ಮುಲಾ ಹಾಕೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಣ. ದಯವಿಟ್ಟು ಅಡ್ಜಾಯಿಂಟ್ ಕಂಡು ಹಿಡಿಯೋದು 3x3 ಕಳ್ತು ಬಿಟ್ರೆ ನಿನಗೆ ಎ ಇನ್ವರ್ಸಲ್ಲಿ 5 ಮಾರ್ಕ್ಸ್ ಬಂದಂಗೆ. ಓಕೆ, ಬಾಯ್ರಾ.